ಗುರಿಯಲ್ಲಿ ನೈಜತೆ ಇರಬೇಕು, ಇನ್ನೊಬ್ಬರಿಗೆ ನೋವು ಕೊಡುವಂಥದ್ದಾಗಿರಬಾರ್ದು. ಅರ್ಥ ಆಯ್ತಾ? SMAR ಆಯ್ತು. ಲಾಸ್ಟ್ ಒನ್ ಇಸ್ T, ಟೈಮ್ ಬೌಂಡೆಡ್. ಅದು ಶಾರ್ಟ್ ಟರ್ಮ್, ಮಿಡ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಗುರಿ ಆಗಿರಬೇಕು. ಟೈಮ್ ಬೌಂಡೆಡ್. ಈಗ ನಿಮಗೀಗ 8, 9 ಕ್ಲಾಸಲ್ಲಿ ಇದ್ದೀರಲ್ಲ, 8ನೇ ಕ್ಲಾಸಿನವರಿಗೆ ಟೈಮ್ ಬೌಂಡೆಡ್ ಹೇಳಿದ್ರೆ ನಾನು 10ನೇ ಕ್ಲಾಸಲ್ಲಿ ರ್ಯಾಂಕ್ ಬರಬೇಕಾದ್ರೆ 8ನೇ ಕ್ಲಾಸ್ ಫಸ್ಟ್ ಕ್ಲಿಯರ್ ಆಗಬೇಕು ಅಲ್ವಾ? ಹೌದಾನೆ? ಅದೇ ಶಾರ್ಟ್ ಟರ್ಮ್, ಕೆಲವೇ ತಿಂಗಳಲ್ಲಿ ಮುಗಿಸುವಂಥದ್ದು ಶಾರ್ಟ್ ಟರ್ಮ್ ಗೋಲ್. ಮಿಡ್ ಟರ್ಮ್ 1-2 ವರ್ಷ, ಈಗ SSLC ಅಲ್ಲಿ ಒಂದು ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಮಿಡ್ ಟರ್ಮ್ ಗೋಲ್ ಅಂತ ಹೇಳ್ಬೋದು, 1 ವರ್ಷದಿಂದ 2 ವರ್ಷದಲ್ಲಿ. ಹಾಗೆ ಲಾಂಗ್ ಟರ್ಮ್ 10 ವರ್ಷ ಬಿಟ್ಟು ನಾನು ಏನಾಗಬೇಕು, ಅದು ಲಾಂಗ್ ಟರ್ಮ್. ಅರ್ಥ ಆಯ್ತಾನೆ? ಸೊ ನಿಮ್ಮ ಗುರಿ ಈಗ ನೀವು ಹಾಕೊಂಡ್ರಿ, 3 ಗುರಿ ಹಾಕೊಂಡ್ರಿ. ಈಗ ನಿಮ್ಮ ನೀವೇ ಕೇಳ್ಕೊಳ್ಳಿ, ವೆದರ್ ಇಟ್ ಈಸ್ ಸ್ಪೆಸಿಫಿಕ್, ಮೆಜರೇಬಲ್, ಅಚೀವೇಬಲ್, ರಿಲವೆಂಟ್ ಅಂಡ್ ಟೈಮ್ ಬೌಂಡೆಡ್. ಈ ಪಾಯಿಂಟ್ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಓಕೆ, ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾರಿಂದ? ಜೋರಾಗಿ ಹೇಳಿ, ಗೊತ್ತಾಗ್ತದೆ. ಯಾರು ನಮಗೆ ಸ್ವಾತಂತ್ರ್ಯ ಸಿಕ್ಕಿಕೊಟ್ರು? ಮೈನ್ ಯಾರು? ಸುಮಾರು ಜನ ಇದ್ದಾರೆ. ಮಹಾತ್ಮ ಗಾಂಧಿ ಅಲ್ವಾ? ಸುಮಾರು 150-200 ವರ್ಷ ಹೋರಾಟ ಮಾಡಿದ್ರು, ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಹೌದಾನೆ? ಆದರೆ ಮಹಾತ್ಮ ಗಾಂಧೀಜಿಯವರು ಒಂದು ಸ್ಮಾರ್ಟ್ ಗುರಿ ಹಾಕೊಂಡು, ನಾವು ಈಗ ಹೇಳಿದ್ರೆ ಸ್ಮಾರ್ಟ್ ಗುರಿ ಹಾಕೊಂಡು, ಯಾವುದು? ಕ್ವಿಟ್ ಇಂಡಿಯಾ ಚಳವಳಿ. ಗೊತ್ತುಂಟಾ? 1942 ಅಲ್ಲಿ ನಿಮ್ಮ ಸಮಾಜದಲ್ಲಿ ಉಂಟು ಕ್ವಿಟ್ ಇಂಡಿಯಾ ಚಳವಳಿ. ಕನ್ನಡದಲ್ಲಿ ಅಂತ ಹೇಳೋದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ದೇಶ ಬಿಟ್ಟು ತೊಲಗಿ ಅಲ್ವಾ? ಸೊ ನಮ್ಮ ದೇಶವನ್ನು ಬಿಟ್ಟು ತೊಲಗಿ ಅಂತ ಒಂದು ಚಳವಳಿಯನ್ನ ಗಾಂಧೀಜಿಯವರು ಸ್ಟಾರ್ಟ್ ಮಾಡಿದ ಯಾವಾಗ? 1942. ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಯಾವಾಗ? 5 ವರ್ಷದಲ್ಲಿ ಆ ಗುರಿಯನ್ನ ಮಹಾತ್ಮ ಗಾಂಧೀಜಿ ಮಾಡಿ ತೋರಿಸಿದ್ರು. ಯಾಕಂದ್ರೆ ಅದೊಂದು ಸ್ಮಾರ್ಟ್ ಗುರಿಯಾಗಿದೆ. ಸ್ಪೆಸಿಫಿಕ್, ಸ್ವಾತಂತ್ರ್ಯ ಒಂದೇ, ಬೇರೆ ಯಾವುದಿಲ್ಲ. ಮೆಜರೇಬಲ್, 5 ವರ್ಷದೊಳಗೆ ನಮಗೆ ಸ್ವಾತಂತ್ರ್ಯ ಸಿಗಬೇಕು. ಅಚೀವೇಬಲ್, ಸಿಕ್ಕಿತ್ತಾನೆ. ರಿಲೆವೆಂಟ್, ಇದು ರಿಯಲ್ ಗುರಿ. ಅಂಡ್ ಟೈಮ್ ಬೌಂಡೆಡ್. ಸೊ ಆ ಕ್ವಿಟ್ ಇಂಡಿಯಾ ಚಳವಳಿ ಆದಮೇಲೆ ಒಂದೊಂದೇ ಹೆಜ್ಜೆ ಇಡ್ತಾ 5 ವರ್ಷದಲ್ಲಿ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಹಾಗೆ ಮಾಡಿದ್ರು. ಅರ್ಥ ಆಯ್ತಾ? ಈಗ ನಿಮ್ಮ ನೀವೇ ಕೇಳ್ಕೊಳ್ಳಿ, ನನ್ನ ಗುರಿ ಸ್ಮಾರ್ಟ್ ಉಂಟಾ ಇಲ್ವಾ? ಉಂಟಾ? ಉಂಟು ತಾನೆ? ಓಕೆ, ಇನ್ನೊಂದು ಉದಾಹರಣೆ ಕೊಡ್ತೇನೆ. ಒಬ್ಳು ಅಮೆರಿಕನ್ ಅಥ್ಲೀಟ್ ಇದ್ಲು, ಹೆಸರು ವಿಲ್ಮಾ ರುಡಾಲ್ಫ್ ಅಂತ. ಕೇಳಿದ್ರೆ ಯಾರಾದ್ರು? ಕೇಳಿದಿರಾ? ವಿಲ್ಮಾ ರುಡಾಲ್ಫ್. ಅವಳು ಹುಟ್ಟುವಾಗಲೇ ಅಂಗವಿಕಲೆ, ಅವಳಿಗೆ ನಡೀಲಿಕ್ಕೆ ಆಗ್ತಿಲ್ಲ. ಡಾಕ್ಟರ್ ಹೇಳಿದ್ರು ಅವಳು ನಡೆಯುವುದಿಲ್ಲ ಅಂತ. ಆದರೆ ಅವಳ ಅಮ್ಮನಿಗೆ ಒಂದು ಸ್ಮಾರ್ಟ್ ಗುರಿ ಇತ್ತು, ನನ್ನ ಮಗಳನ್ನು ನಡೆಯುವುದು ಮಾತ್ರ ಅಲ್ಲ, ನಾವು ಓಡುವ ಹಾಗೆ ಮಾಡಬೇಕು, ಓಟದಲ್ಲಿ ಗೆಲ್ಲುವ ಹಾಗೆ ಮಾಡಬೇಕಂತ. ಅವಳ ಅಮ್ಮನ ಆ ಸ್ಮಾರ್ಟ್ ಗುರಿಯಿಂದ ವಿಲ್ಮಾ ರುಡಾಲ್ಫ್ ನಡೀಲಿಕ್ಕೆ ಶುರು ಮಾಡಿದ್ದು, ಓಡ್ಲಿಕ್ಕೆ ಶುರು ಮಾಡಿದ್ದು 1960ನೇ ಇಸ್ವಿಯಲ್ಲಿ ರೋಮ್ ಒಲಿಂಪಿಕ್ನಲ್ಲಿ 3 ಚಿನ್ನದ ಪದಕ ವರ್ಲ್ಡ್ ರೆಕಾರ್ಡ್ ತೆಗೆದು. 100 ಮೀಟರ್, 200 ಮೀಟರ್, 100 into 4 ರಿಲೇ, 3 ರಿಲೇಸ್ ವರ್ಲ್ಡ್ ರೆಕಾರ್ಡ್ ಆಗಿ ಚಿನ್ನ ಬರೋದು. ದಟ್ ಈಸ್ ವಿಲ್ಮಾ ರುಡಾಲ್ಫ್ ಬಿಕಾಸ್ ಆಫ್ ಹರ್ ಮದರ್ಸ್ ಸ್ಮಾರ್ಟ್ ಗೋಲ್. ಅರ್ಥ ಆಯ್ತಾ? ಇಂಥ ಗುರಿಯನ್ನು ಹಾಕೊಳ್ಬೇಕು. ಸರಿ, ಈಗ ನಾವು ಗುರಿ ಹಾಕೊಂಡಾಯ್ತು, ಇನ್ನು ತಲುಪುವುದು ಹೇಗೆ ಅಂತ ಯೋಚಿಸಿ. ಎತ್ತಿನ ಟ್ರೈನಿಂಗ್ ಆದ ಬಗ್ಗೆ ಯಶಸ್ಸಿನ ಕೊಟ್ಟು ಹೇಗೆ ರೋಡ್ ಮ್ಯಾಪ್, ನಾನು ಅದಕ್ಕೊಂದು ಸಲ ರೋಡ್ ಮ್ಯಾಪ್ ತಯಾರು ಮಾಡಬೇಕು ಅಥವಾ ಬ್ಲೂ ಪ್ರಿಂಟ್ ಹಾಕೋಬೇಕು. ನಾವು ಗುರಿ ಹಾಕೊಂಡಿದ್ದೇವೆ, ಅದನ್ನು ತಲುಪಬೇಕಾದ್ರೆ ಒಂದು ನಮಗೆ ಬ್ಲೂ ಪ್ರಿಂಟ್ ಬೇಕು. ವಾಟ್ ಇಸ್ ಬ್ಲೂ ಪ್ರಿಂಟ್? ಬ್ಲೂ ಪ್ರಿಂಟ್ ಅಂದ್ರೆ ಈ ಕಡೆ ಬ್ಲೂ ಪ್ರಿಂಟ್ ಅಂದ್ರೆ ನೀಲಿ ನಕ್ಷೆ. ಓಕೆ, ಹೇಳ್ತಾರೆ. ಈಗ ಇದೊಂದು ಕಟ್ಟಡ ಕಟ್ಟಬೇಕಾದ್ರೆ ಇಂಜಿನಿಯರ್ ಏನ್ ಮಾಡಿ ಕೊಡ್ತಾರೆ? ಒಂದು ನಕ್ಷೆ ಮಾಡ್ತಾರೆ, ಅದಕ್ಕೆ ಬ್ಲೂ ಪ್ರಿಂಟ್ ಅಂತ ಹೇಳೋದು. ಹಾಗೆ ನೀವೊಂದು ಗುರಿ ಹಾಕೊಂಡ್ರೆ ಅದನ್ನು ತಲುಪಲಿಕ್ಕೆ ನೀವೇ ನಿಮ್ಮದೇ ಆದ ಒಂದು ಬ್ಲೂ ಪ್ರಿಂಟ್ ಹಾಕಬೇಕು. ಓಕೆ, ಸೊ ಲೆಟ್ ಅಸ್ ಸಿ ಹೌ ಟು ಸ್ಟಾರ್ಟ್ ಟು ರೀಚ್ ಅಚೀವ್ ಅವರ್ ಗೋಲ್. ದ ಫಸ್ಟ್ ಈಸ್ ಕಿಸ್ ಯುವರ್ ಗೋಲ್. ಏನು? ಕಿಸ್ ಯುವರ್ ಗೋಲ್. ಈ ಎಷ್ಟು ಅಕ್ಷರ ಉಂಟು? KISS. ಓಕೆ, ಒಂದು ಗುರಿ ತಲುಪಬೇಕಾದ್ರೆ ನಮ್ಗೆ ಏನ್ ಬೇಕು? ಫಸ್ಟಿಗೆ K ಈಸ್ ನಾಲೆಜ್. ಜ್ಞಾನ ಬೇಕಾ? ವಿದೌಟ್ ನಾಲೆಜ್ ವಿ ಕೆನಾಟ್ ಬಿಕಮ್. ಈಗ ನಾನೀಗ ವಿದ್ಯಾರ್ಥಿ ಆಗಿದ್ದೇನೆ, ನಂಗೆ ನಾಳೆ ಹೋಟೆಲ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಹೋಟೆಲ್ ನಾಲೆಜ್ ಬೇಕಾ ಬೇಡವಾ? ಅಲ್ವಾ? ಇಂಜಿನಿಯರ್ ಆಗಬೇಕಾದ್ರೆ ಇಂಜಿನಿಯರಿಂಗ್ ನಾಲೆಜ್, ಜ್ಞಾನ ಬೇಕಾದ ಬೇಡವಾ? ಅಲ್ವಾ? ಫಸ್ಟ್ ನಾವು ಜ್ಞಾನವನ್ನ ಪಡಿಬೇಕು. ಓಕೆ, ಎರಡನೇದು ಐ ಇಸ್ ಇನ್ಫಾರ್ಮೇಶನ್. ಎಲ್ಲಿ ಸಿಗ್ತದೆ ಇನ್ಫಾರ್ಮೇಶನ್? ಈಗ ಎಲ್ಲಿ ಬೇಕಾದ್ರೂ ಸಿಗ್ತದೆ. ಚಾಟ್ GPT
ವಿಕಿಪೀಡಿಯಲ್ಲಿ ಹಾಕಿದ್ರೆ ಏನು ಬೇಕಾದರೂ ಇನ್ಫಾರ್ಮೇಶನ್ ನಮಗೆ ಸಿಗ್ತದೆ. ಯಾವುದಾದ್ರೂ ಒಂದು ಗುರಿ ತಲುಪಬೇಕಾದ್ರೆ ಅದರ ಮಾಹಿತಿ, ಸಂಪೂರ್ಣ ಮಾಹಿತಿ ನಮಗೆ ಎಲ್ಲಿ ಸಿಗ್ತದೋ ಅದನ್ನು ಹುಡುಕಿ ತೆಗಿಬೇಕು. ಓಕೆ, ಎ ಆಯಿತು, ಐ ಆಯಿತು. ನೆಕ್ಸ್ಟ್ ಈಸ್ ಎಸ್. ಎಸ್ ಅಂದರೆ ಸ್ಕಿಲ್ಸ್. ಸ್ಕಿಲ್ಸ್ ಬೇಕಾ? ವಾಟ್ ಇಸ್ ಕೌಶಲ್ಯ. ಯಾಕೆ ಬಂದು ಡೈವರ್ ಆಗಬೇಕಾದ್ರೆ ನಮ್ಮ ಹ್ಯಾಂಡ್ ಮತ್ತು ಕಾಲು ಎರಡು ಒಳ್ಳೆ ಕುಶಲತೆಯಿಂದ ಕೂಡಿರಬೇಕು. ಅದೊಂದು ಕೌಶಲ್ಯ. ಎಲ್ಲರಿಗೂ ಟ್ರೈಲರ್ ಆಗಲಿಕ್ಕಾಗೋದಿಲ್ಲ. ಕುಕ್, ಹುಡುಗಿಯರು ಕುಕ್ ಆಗಬೇಕಾದ್ರೆ ಎಲ್ಲರಿಗೂ ಕುಕ್ ಆಗಲಿಕ್ಕಾಗ್ತದಾ? ಎಲ್ಲರೂ ಒಳ್ಳೆ ಕುಕ್ ಆಗ್ತಾರಾ? ಕುಕ್ ಆಗೋ ಒಳ್ಳೆ ಕುಕ್ ಆಗ್ತಾರಾ? ಅಲ್ಲಿ ಒಂದು ಕೌಶಲ್ಯತೆ ಇರಬೇಕು ಅಲ್ವಾ? ಮೇಕಪ್ ಸಹ ಒಂದು ಕೌಶಲ್ಯವೇ. ಸೊ ಆ ಕೌಶಲ್ಯತೆಯನ್ನು ನಾವು ಪಡ್ಕೋಬೇಕು. ಜ್ಞಾನ ಬೇಕು, ಇನ್ಫಾರ್ಮೇಶನ್ ಬೇಕು, ಸ್ಕಿಲ್ಸ್ ಬೇಕು, ಅಂಡ್ ಲಾಸ್ಟ್ ಎಸ್ ಇಸ್ ಸ್ಟ್ರಾಟಜಿ. ಪ್ಲಾನ್ ಮಾಡಬೇಕು, ಹೇಗೆ ತಲುಪಬೇಕು ನಮ್ಮ ಗುರಿ ಅಂತ. ನೆನ್ಪುಳಿತದ ನಾನು ಹೇಳಿದ್ದು? ನೆನ್ಪುಳಿತದ? ಏನು ಹೇಳಿದೆ ನಾನು? ಫಸ್ಟಿಗೆ ಸ್ಮಾರ್ಟ್ ಗೋಲ್ ಹೌದಾ ಅಲ್ವಾ ನೋಡಿ ಅಂತ ಹೇಳಿದೆ. ನೋಡಿದ್ರಲ್ಲ? ಆಮೇಲೆ ಅದನ್ನು ತಲುಪಲಿಕ್ಕೆ ಫಸ್ಟ್ ಈಸ್ ಕಿಸ್ ದ ಗೋಲ್, ಕಿಸ್ ಯುವರ್ ಗೋಲ್. ಈ ವರ್ಡಲ್ಲಿ ಹೇಳಿದ ನೆನ್ಪುಳಿತದ ಅಂತ ಹೇಳಿ. ರೈಟ್. ನೆಕ್ಸ್ಟ್ ಆಯ್ತೀಗ ನೀವು ಜ್ಞಾನವನ್ನು ಪಡಲಿಕ್ಕೆ ಯೋಚನೆ ಮಾಡಿದ್ರಿ, ಇನ್ಫಾರ್ಮೇಶನ್ ಸಿಗಲಿಕ್ಕೆ ಯೋಚನೆ ಮಾಡಿದ್ರಿ, ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡಿದ್ರಿ, ಆ್ಯಂಡ್ ಸ್ಟ್ರಾಟಜಿ ಪ್ಲಾನ್ ಮಾಡಿದ್ರಿ. ರೈಟ್. ನೆಕ್ಸ್ಟ್ ಈಗ ಇವತ್ತೇ ಹೋಗಿ ನೀವು ಮಾಡಬೇಕಾದ ಕೆಲಸ, ನೀವು ಹಾಕಿದ ಗುರಿಯನ್ನು ಒಂದು ಕಾಗದದಲ್ಲಿ ಬರೀಬೇಕು. ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತೇನೆ ನೋಡಿ, ಯಾಕೆ ನಾವು ಕಾಗದದಲ್ಲಿ ಬರೀಬೇಕು ಹೇಳಿದ್ರೆ, ಎಲ್ಲಿ ತನಕ ನಾವೊಂದು ಗುರಿ ಹಾಕೊಂಡಿರ್ತೇವೆ, ಆ ಗುರಿ ನೀವು ಬರೆಯೋ ತನಕ ಅದು ಕೇವಲ ಒಂದು ಟಾಪಿಕ್ ಮಾತ್ರ. ನೀವು ಯಾವಾಗ ಬರೀತೀರಿ, ಯಾವಾಗ ಅದನ್ನು ಬರೀತೀರಿ, ಇಟ್ ಬಿಕಮ್ಸ್ ಗುರಿ. ಗುರಿ ಆಗ್ಬೇಕಾದ್ರೆ ನೀವು ಫಸ್ಟ್ ಬರೀಬೇಕು. ರೈಟ್ ಯುವರ್ ಗೋಲ್. ಓಕೆ, ಎಲ್ಲರೂ ಬರೀತೀರಾ? ನೀವೇನೇನು ಗುರಿ ಹಾಕೊಂಡಿದ್ದೀರಿ ಅದನ್ನ ಇವತ್ತು ಮನೆಗೆ ಹೋಗಿ, ಈಗ ಮಧ್ಯಾಹ್ನ ರಜೆ ನಿಮಗೆ ಮಾತಾಡ್ಬೇಕು. ಮಧ್ಯಾಹ್ನ ರಜೆಯ ಹೋದವರು ಒಂದು ಕಾಗದದಲ್ಲಿ ಅಥವಾ ಒಂದು ಪುಸ್ತಕದಲ್ಲಿ ನೀವು ಹಾಕೊಂಡ 3 ಗುರಿಯನ್ನ ಬರೀಬೇಕು. ಆಮೇಲೆ ಏನ್ ಮಾಡಬೇಕು ಗೊತ್ತಾ? ಹಾಕೊಂಡ ಗುರಿಯ 3 ಗೋಲ್ಗಳನ್ನ ಒಂದು 4-5 ಸರ್ತಿ ಓದಿ ಬಾಯ್ಪಾಠ ಮಾಡಬೇಕು. ಅದು ನಿಮ್ಮ ಬ್ರೈನಲ್ಲಿ ಇಂಪ್ರಿಂಟ್ ಆಗಬೇಕು. ಆಮೇಲೆ ಖಾಲಿ ಬರೆದ್ರೆ ಸಾಕಾಗುದಿಲ್ಲ, ಬರೆದ ನಂತರ ಅದನ್ನ ಮನನ ಮಾಡಿ ದಿನಕ್ಕೆ 2 ಸರ್ತಿ ನೆನಪು ಮಾಡ್ಕೋಬೇಕು. ಯಾವಾಗ ನೆನಪು ಮಾಡ್ಬೇಕಂತ ಹೇಳಿದ್ರೆ, ಒಂದು ಬೆಳಿಗ್ಗೆ ಎದ್ದು ಕಣ್ಣು ಬಿಡುವ ಮುಂಚೆ, ಅಥವಾ ಬೆಳಿಗ್ಗೆ ಎದ್ದು ನೀವು ಕಣ್ಣು ತೆರೆಯುವ ಮುಂಚೆ ನಿಮ್ಮ ಗುರಿಯನ್ನ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಆಮೇಲೆ ರಾತ್ರಿ ನಿದ್ದೆಗೆ ಬೀಳುವ ಮುಂಚೆ 2 ಸರ್ತಿ. ನೀವು ಹಗಲಲ್ಲಿ ಬೇರೆ ಎಲ್ಲ ಕೆಲಸ ಮಾಡಿ, ನಿಮ್ಮ ಗುರಿಯನ್ನ 2 ಸರ್ತಿ ಯೋಚನೆ ಮಾಡಿ, ನೀವೇನು ಬರ್ಕೊಂಡಿದ್ದೀರಾ ಅದನ್ನ ಒಂದು 4 ಸರ್ತಿ ಯೋಚನೆ ಮಾಡಬೇಕು. ಬೆಳಿಗ್ಗೆ ಒಂದು 4 ಸರ್ತಿ, ರಾತ್ರಿ ಒಂದು 4 ಸರ್ತಿ. ಯಾಕೆ ಈ ಟೈಮ್ ಇಂಪಾರ್ಟೆಂಟ್? ಯಾಕಂತ ಹೇಳಿದ್ರೆ, ನಾನೀಗ ಮಾತಾಡ್ತಾ ಇದ್ದೇನೆ, ನೀವೆಲ್ಲ ಕೇಳ್ತಾ ಇದ್ದೀರಿ, ಅದು ನಿಮ್ಮ ಹೊರ ಮನಸ್ಸಿಂದ ಕೇಳ್ತಿರೋದು. ನಿಮ್ಗೆ ಇನ್ನೊಂದು ಒಳ ಮನಸ್ಸು, ಗೊತ್ತಾಯ್ತಾ? ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ, ಒಳ ಮನಸ್ಸು. ನಿಮಗೆ ಪುಸ್ತಕ ಓದುವ ಅಭ್ಯಾಸ ಇದ್ರೆ ಅಮೆಝಾನಲ್ಲಿ ಈ ಪುಸ್ತಕ ಸಿಗ್ತದೆ, ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಕನ್ನಡ ಪುಸ್ತಕ ಸಿಗ್ತದೆ, ತರಿಸ್ಕೊಂಡು ಓದಿ. 160-170 ರೂಪಾಯಿ ಉಂಟು. ಎಷ್ಟು ಪವರ್ ಉಂಟು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ. ನೀವು ಯಾವಾಗ ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಗುರಿಯನ್ನ ಒಮ್ಮೆ ಅಲ್ಲ, ಒಂದು 4 ಸರ್ತಿ ಯೋಚಿಸ್ತೀರಿ, ರಾತ್ರಿ ಮಲಗುವ ಮುಂಚೆ ಮಲಗ್ತೀರಿ, ಮಲಗಿ ನಿದ್ರೆಗೆ ಬೀಳುವ ಮುಂಚೆ ನೀವು ಅದನ್ನು ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಬಿಟ್ಟುಬಿಡ್ತೀರಿ. ಆಗ ಮಾಡ್ಬೇಕು ಹೇಳಿದ್ರೆ, ಯಾಕೆ ಹೇಳಿದ್ರೆ, ಆ ಟೈಮಲ್ಲಿ ನಿಮ್ಮ ಒಳ ಮನಸ್ಸು ಆಕ್ಟಿವ್ ಆಗಿರ್ತದೆ. ಏನಾಗಿರ್ತದೆ? ಒಳ ಮನಸ್ಸು ಆಕ್ಟಿವ್ ಆಗಿರ್ತದೆ. ನೀವು ಏನಾದರೂ ಅದಕ್ಕೆ ಫೀಡ್ ಮಾಡಿದ್ರೆ ಅದು ನಿಮಗೆ ಮಾರ್ಗದರ್ಶನವನ್ನ ಮಾಡ್ತದೆ. ನೀವು ಗುರಿ ಹಾಕೊಂಡಾಯ್ತು, ಬರ್ದಾಯ್ತು, ಮನನ ಮಾಡಿ ಆಯ್ತು, ದಿನಕ್ಕೆ 2 ಸರ್ತಿ ನೆನಪು ಮಾಡ್ಕೊಳ್ತಾ ಇದ್ರೆ ನಿಮ್ಮ ಒಳ ಮನಸ್ಸು ನಿಮಗೆ ಡೈರೆಕ್ಷನ್ ಕೊಡ್ತದೆ ನಿಮ್ಮ ಗುರಿಯನ್ನ ತಲುಪಲಿ. ಆದ್ರೆ ಈ ಪುಸ್ತಕವನ್ನು ಒಂದು ತರಿಸಿ ಓದ್ಕೊಳ್ಳಿಲ್ಲ, ದ ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಆನ್ಲೈನಲ್ಲಿ ಸಿಗ್ತದೆ, ಈ ಲೈಬ್ರರಿ ಉಂಟೆಲ್ಲ ಗೊತ್ತಿಲ್ಲ, ಆನ್ಲೈನಲ್ಲಿ ಸಿಗ್ತದೆ. ಎಷ್ಟು ನೀವು ಬರೆಯೋದ್ರಿಂದ, ಮನನ ಮಾಡೋದ್ರಿಂದ ನಿಮ್ಮ ಗುರಿಯನ್ನ ಬೇರೆಯವರು ಊಹಿಸುವುದಕ್ಕಿಂತ ಬಹಳ ವೇಗವಾಗಿ ತಲುಪಬಹುದು. ಆಯ್ತಾ? ದಟ್ ಇಸ್ ದ ಕೆಪಾಸಿಟಿ ಆಫ್ ದ ರೈಟಿಂಗ್. ಇಷ್ಟಾಯ್ತು, ನಾವು ಕಿಸ್ ದ ಗೋಲ್ ಆಯಿತು, ಆಮೇಲೆ ಬರೆದಾಯ್ತು, ಮನನ ಮಾಡಿ ಆಯಿತು. ಇನ್ನೊಂದು ವೆರಿ ಇಂಪಾರ್ಟೆಂಟ್, ನೀವು ನಿಮ್ಮಲ್ಲಿರುವ ಅಡೆತಡೆಗಳನ್ನ ನೋಡ್ಕೋಬೇಕು. ಅಷ್ಟು ಸುಲಭ ಇಲ್ಲ ಗುರಿ ತಲುಪಿ ಅಲ್ವಾ? ನಾವು ಎಣಿಸಿದೆಲ್ಲ ಬರ್ತದ? ರಾಜ್ಕುಮಾರ್ ಹೇಳಿದ್ರಲ್ಲ, ಬಾಳಲ್ಲಿ ಬಯಸಿದ್ದೆಲ್ಲ ಸಿಗುದಿಲ್ಲ, ನಾಳೆ ಗೊತ್ತುಂಟ?
ಎನಿಸಿದೆಲ್ಲ ಸಿಗುವುದಿಲ್ಲ. ಸಿಗಬೇಕಾದ್ರೆ ನಮ್ಮಲ್ಲೇ ಏನೋ ಅಡೆತಡೆ ಇರ್ತದೆ. ಏನು ಅಡೆತಡೆ ಹೇಳ್ಬೋದಾ? ಹೇಳಿ ನೋಡೋದು ಒಬ್ಬೊಬ್ಬರೇ. ಯಾವುದು ನಮ್ಮ ಗುರಿಯನ್ನು ತಲುಪಲಿಕ್ಕೆ ತಡೀತದೆ? ಹುಡುಗಿಯರೇ ನಮ್ಮದೇ ಉದಾಸೀನತೆ. ಹೋಗ್ತೀರಾ? ನಾಳೆ ಸ್ಟಾರ್ಟ್ ಮಾಡಿದ್ರೆ ಸಾಕು, 1ನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತೇನೆ, ದೀಪಾವಳಿ ಹಬ್ಬಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಹೊಸ ವರ್ಷಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಸೊ ಈಗ ನಾವು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೇವೆ. ಫಸ್ಟ್ ಅಡೆತಡೆ ಅದೇ ಅಲ್ವಾ? ಎರಡನೇದು, ಈಗ ದೊಡ್ಡ ಅಡೆತಡೆ ಹೇಳಿದ್ರೆ ಮೊಬೈಲ್ ಫೋನ್. ಹೋಗ್ತೀರಾ? ಸೊ ನಮ್ಮ ಈ ಎಕ್ಸಾಮ್ ಪಾಸ್ ಆಗಲಿಕ್ಕೆ ದೊಡ್ಡ ಅಡೆತಡೆ, ಇನ್ನು ಗುರಿ ತಲುಪಲಿಕ್ಕೆ ತಡೆ ಆಗುದಿಲ್ವಾ? ಮೊಬೈಲ್ ಫೋನ್. ಮೂರನೇದು, ನಾವು ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರಲಿಕ್ಕೆ ತಯಾರಿಲ್ಲ. ನಾನು ಖುಷಿಯಾಗಿದೆ, ನಾನು ಹೀಗೆ ಇರ್ತೇನೆ, ಅದರಿಂದ ಹೊರಗೆ ಬರಲಿಕ್ಕೆ ನಾವು ರೆಡಿ ಇಲ್ಲ. ನಾಲ್ಕನೇದು, ಲ್ಯಾಕ್ ಆಫ್ ಸ್ಕಿಲ್ಸ್. ನಮಗೆ ಅದರ ಬಗ್ಗೆ ಏನು ಸ್ಕಿಲ್ಸ್ ಇಲ್ಲ, ಕೌಶಲ್ಯತೆ ಇಲ್ಲ. ಸೊ ಇದೆಲ್ಲ ಅಡೆತಡೆಗಳನ್ನು ನಾವು ಮೆಟ್ಟಿ ನಿಂತರೆ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಆಗ್ತದೆ. ಈಗ ಒಂದ್ಸಲ ರಿಕಾಲ್ ಮಾಡುವ. ಇನ್ನೊಂದು 4-5 ಪಾಯಿಂಟ್ ಉಂಟು, ಅದು ವೆರಿ ಇಂಪಾರ್ಟೆಂಟ್. ಆಯ್ತಾ? ಏನೆಲ್ಲ ಹೇಳಿದೆ ನಾನು? ಫಸ್ಟಿಗೆ ಏನು ಹೇಳಿದ್ದು? ಬೇಗ ಸ್ಮಾರ್ಟ್ ಗೋಲ್ ಹೌದಾ ಅಲ್ವಾ ಅಂತ ನೋಡ್ಕೊಂಡೆ ಅಲ್ವಾ? ಎರಡನೇದು ಕಿಸ್ ಯುವರ್ ಗೋಲ್. ಆಯ್ತಾ? ಮೂರನೇದು ಏನು? ರೈಟ್ ಯುವರ್ ಗೋಲ್ ಆ್ಯಂಡ್ ರೀಡ್ ಇಟ್ ಎವ್ರಿ ಡೇ 2 times. ನೆನಪಾಗ್ತದ? ನಾಲ್ಕನೇದು, ನಮ್ಮ ಅಡೆತಡೆಗಳನ್ನು ನಾವು ನೋಡ್ಕೋಬೇಕು. ಓಕೆ? ಸೊ ಇಷ್ಟೆಲ್ಲ ಆದಮೇಲೆ ಇನ್ನು ಸುಲಭ ಗುರಿ ತಲುಪಲಿಕ್ಕೆ ಅದಕ್ಕೊಂದು 5 ಮ್ಯಾಜಿಕ್ ಟೆಕ್ನಿಕ್ ಹೇಳ್ತೇನೆ. ಓಕೆ? ಮ್ಯಾಜಿಕ್ ಟೆಕ್ನಿಕ್ ಎಲ್ಲ ಸುಲಭದಲ್ಲಿ ನೆನಪಿಟ್ಕೋಬಹುದು. ಒಳ್ಳೆ ಉದಾಹರಣೆ ಕೊಟ್ಟು ಹೇಳ್ತೇನೆ. 5 ಮ್ಯಾಜಿಕ್ ಟೆಕ್ನಿಕ್ ಯಾವ್ದು ಹೇಳಿದ್ರೆ, ಮ್ಯಾಜಿಕ್ ಅಂದ್ರೇನು? ಜಾಗ. ಸೊ ಅದನ್ನು ಮಾಡಿದ್ರೆ ಖಂಡಿತ ನೀವು ನಿಮ್ಮ ಗುರಿಯನ್ನು ತಲುಪ್ತೀರಿ. ಓಕೆ? ಅದರಲ್ಲಿ 5 ಡಿಗಳನ್ನು ಹೇಳ್ತೇನೆ. 5 ಡಿ. ಡಿ ಫಾರ್ ಡಾಗ್. ಓಕೆ? ದ ಫಸ್ಟ್ ಡಿ ಈಸ್ ಡ್ರೀಮ್. ನೆನ್ಪಿಟ್ಕೋಬೇಕು. ಏನು? ಗಟ್ಟಿ ಹೇಳ್ರಿ. ಡ್ರೀಮ್ ಅಂದ್ರೆ ಯಾವ ಕನಸು? ನಿದ್ದೆಯಲ್ಲಿ ಕಾಣುವ ಕನಸ? ಹಗಲು ಕನಸು. ನಿಮ್ಮ ಗುರಿ ಬಗ್ಗೆ ಒಂದು ಕನಸಿರಬೇಕು. ಆ ಕನಸು ಕಾಣದ ಹಾಗೆ ಹೇಳಿದಲ್ಲ, ಕನಸು ನೀವು ಬರೆಯೋ ತನಕ ಖಾಲಿ ಕನಸು, ಬರೆದ ನಂತರ ಅದು ಗುರಿ ಅಲ್ವಾ? ಫಸ್ಟ್ ಕನಸು ಕಾಣಬೇಕು. ಓಕೆ? ಯಾಕೆ ಕಾಣಬೇಕು ಹೇಳಿದ್ರೆ, ಎಷ್ಟೋ ಸಾಮಾನ್ಯ, ನಿಮ್ಗಿಂತ ಸಾಮಾನ್ಯ ಬಡತನದಲ್ಲಿ ಇದ್ದವರು ಸಾಮಾನ್ಯ ಹಂತವನ್ನು ತಲುಪಿದ್ದಾರೆ. ಒಂದೊಂದು ಉದಾಹರಣೆ ಹೇಳ್ತಾ ಹೋಗ್ತೇನೆ, ವೆರಿ ಇಂಟ್ರೆಸ್ಟಿಂಗ್. ಈ ನಿಮ್ಮ ಹತ್ರ ಕೇಳ್ತೇನೆ, ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು, ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ, ಯಾರು ಕನಸು ಕಂಡು ಸಕ್ಸಸ್ ಆಗಿದ್ದಾರೆ. ಮೊದಲನೇದು, ಒಬ್ಬ ಹುಡುಗ ತುಂಬಾ ಬಡತನದಲ್ಲಿದ್ದ. ಅವನು ಮನೆಯವರು ಒಂದು ಕಾಲದಲ್ಲಿ ಶ್ರೀಮಂತರಾಗಿದ್ರು. ರಾಮೇಶ್ವರದಿಂದ ಧನುಷ್ಕೋಡಿಗೆ ಅವ್ರದ್ದು ಬೋಟ್ ಸಪ್ಲೈ, ಒಂದು ಬೋಟ್ ಇತ್ತು ಜನರನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಯಾವಾಗ ಗವರ್ಮೆಂಟ್ ರಾಮೇಶ್ವರದಿಂದ ಧನುಷ್ಕೋಡಿಗೆ ಬ್ರಿಡ್ಜ್ ಮಾಡ್ತಾರೆ, ಸೇತುವೆ ಕಟ್ತಾರೆ, ಅವರ ವ್ಯವಹಾರ ಬಿದ್ದೋಯ್ತು, ಕಂಪ್ಲೀಟ್ ಲಾಸ್ ಆಗ್ತದೆ. ಆದರೆ ಆ ಹುಡುಗನಿಗೆ ಒಂದೇ ಕನಸು, ನಾನೊಬ್ಬ ವಿಜ್ಞಾನಿ ಆಗ್ಬೇಕಂತ. ಗೊತ್ತಾಯ್ತಾ? ನಾನೊಬ್ಬ ವಿಜ್ಞಾನಿ ಆಗ್ಬೇಕಂತ ಒಂದೇ ಕನಸು. ಆದರೆ ಆ ಕನಸನ್ನು ಅವನು ಬಿಡಲಿಲ್ಲ, ಕಷ್ಟ ಇತ್ತು. ಅದಕ್ಕೋಸ್ಕರ ಅವನ ವಿದ್ಯಾಭ್ಯಾಸಕ್ಕೋಸ್ಕರ ದಿನ ಬೆಳಿಗ್ಗೆ ಎದ್ದು ಮನೆಗೆ ಪೇಪರ್ ಹಾಕ್ತಿದ್ದ. ಪೇಪರ್ ಹಾಕಿ ಬಂದ ದುಡ್ಡನ್ನ ಓದಲಿಕ್ಕೆ ಉಪಯೋಗಿಸಿಕೊಂಡು ಒಂದು ದಿನ ಭಾರತದ ಶ್ರೇಷ್ಠ ಅಣುವಿಜ್ಞಾನಿ ಆಗ್ತಾನೆ. ಯಾರು? APJ ಅಬ್ದುಲ್ ಕಲಾಂ. ಎಲ್ಲಿ ಗೊತ್ತಿಡಲ್ಲ? ಅಣುವಿಜ್ಞಾನಿ ಆಗ್ತಾರೆ, ಆಮೇಲೆ ಭಾರತದ ರಾಷ್ಟ್ರಪತಿ ಆಗ್ತಾರೆ. ಶ್ರೇಷ್ಠ ಅವಾರ್ಡ್, ಭಾರತದ ಅತ್ಯಂತ ಹೈಯೆಸ್ಟ್ ಅವಾರ್ಡ್ ಯಾವುದು? ಭಾರತ ರತ್ನವನ್ನು ಸಹ ಪಡ್ಕೊಳ್ತಾರೆ. ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಕಲಾಂ ಅಜ್ಜನ ಅಜ್ಜ ಅಬ್ದುಲ್ ಕಲಾಂ. ಬೆಸ್ಟ್ ಉದಾಹರಣೆ, ಕನಸನ್ನು ನನಸು ಮಾಡ್ಕೊಂಡಿದೆ. ಓಕೆ? ಇನ್ನೊಬ್ಬ, ಎಲ್ಲ ಬಡವರದೇ ಕಥೆ ಹೇಳುದು ನಾನು. ಅವನ ಹೆಸರು ಶಿವಾಜಿರಾವ್ ಗಾಯಕ್ವಾಡ್ ಅಂತ. ಶಿವಾಜಿರಾವ್ ಗಾಯಕ್ವಾಡ್ 8ನೇ ವರ್ಷದಲ್ಲಿ ತನ್ನ ಅಮ್ಮನನ್ನು ಕಳ್ಕೊಳ್ತಾನೆ. ಆ ಹುಡುಗನಿಗೆ ಒಂದೇ ಕನಸು, ನಾನೊಬ್ಬ ಸಿನಿಮಾ ಆಕ್ಟರ್ ಆಗ್ಬೇಕಂತ, ಅಷ್ಟು ಚಿಕ್ಕ ಪ್ರಾಯದಲ್ಲಿ. ಆದ್ರೆ ಮನೆಯಲ್ಲಿ ಸಪೋರ್ಟ್ ಇಲ್ಲ. ಅಪ್ಪ ಹೀಗೆ ಸಿನಿಮಾ ಆಕ್ಟರ್ ಆಗ್ತೀಯ, ಫಸ್ಟ್ ಹೊಟ್ಟೆ ಪಾಡಿ ದುಡಿ ಅಂತ ಹೇಳ್ತಾರೆ. ಅರ್ಧ ವಿದ್ಯಾಭ್ಯಾಸವನ್ನು ಕೈದು ಮಾಡಿ ಅವನು ಬೆಂಗಳೂರು ಮಹಾನಗರ ಪಾಲಿಕೆ ಬಸ್ಸಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾನೆ. ಎಲ್ಲಿ? BMTC ಬಸ್ಸಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾನೆ. ಆದರೆ ಕನಸನ್ನು ಬಿಡಲಿಲ್ಲ. ಅವನ ಸ್ನೇಹಿತರು ಅವನಿಗೆ ಸಹಾಯ ಮಾಡ್ತಾರೆ, ಒಂದಿಷ್ಟು ದುಡ್ಡು ಒಟ್ಟು ಮಾಡಿ ಕೊಡ್ತಾರೆ.
ಹೋಗು ನಟನೆಯಲ್ಲಿ ತರಬೇತಿ ತಗೋ ಅಂತ ಹೇಳಿ ಅವನನ್ನ ಮೆಡ್ರಾಸಿಗೆ ಕಳಿಸ್ತಾರೆ. ಈಗ ಚೆನ್ನೈ ಅಂತ ಹೇಳ್ತೇವಲ್ಲ, ಅದು ಮೆಡ್ರಾಸ್ ಅನ್ನೋದು. ಮೆಡ್ರಾಸಿಗೆ ಹೋಗಿ ಒಂದು ನಟನೆಯ ಶಾಲೆಯಲ್ಲಿ ನಟನೆಯಲ್ಲಿ ತರಬೇತಿ ಪಡ್ಕೊಳ್ಳಿ ಶುರು ಮಾಡ್ತಾನೆ. ಅಲ್ಲಿ ಅವನಿಗೆ ಒಂದು ದೊಡ್ಡ ನಿರ್ದೇಶಕ, ಸಿನಿಮಾ ನಿರ್ದೇಶಕ ಜಿ ಬಾಲಚಂದ್ರ ಅಂತ ಅವನ ಪರಿಚಯ ಆಗ್ತದೆ. ಆಮೇಲೆ ಎಲ್ಲವೂ ಇತಿಹಾಸ. ಯಾರಿರ್ಬೋದು? ರಜನಿಕಾಂತ್ ಕೇಳಿದಿರಾ? ಅವನ ಹೆಸರು ಶಿವಾಜಿರಾವ್ ಗಾಯಕ್ವಾಡ್. ರಜನಿಕಾಂತ್ ಆಗಿ ತಮಿಳ್ ಮೂವಿ ಇಂಡಸ್ಟ್ರಿಯಲ್ಲಿ ಸೂಪರ್ ಸ್ಟಾರ್ ಆಗ್ತಾರೆ. ಓಕೆ, ಇನ್ನು ನಿಮ್ಗೆಲ್ಲ ಗೊತ್ತಿರೋದು, ಎಷ್ಟು ಜನಕ್ಕೆ ಕ್ರಿಕೆಟ್ ಇಷ್ಟ? ಈ ಸೈಡಲ್ಲಿ ಯಾರಿಗಿಲ್ವಾ? ಓಕೆ, ಕ್ರಿಕೆಟ್ ಇಷ್ಟ ಇದೆಯಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಯಾರು ನಮ್ಮ ದೇಶದ? ಧೋನಿ ಇಸ್ ದ ಬೆಸ್ಟ್ ಕ್ಯಾಪ್ಟನ್. ಅವನ ಕತೆ ನಿಮ್ಗೆಲ್ಲಿ ಗೊತ್ತುಂಟು, ಒಮ್ಮೆ ರೀಕ್ಯಾಪ್ ಮಾಡುವ. ನಿಮ್ಮ ಹಾಗೆ ಹೈಸ್ಕೂಲಲ್ಲಿ ಇರುವಾಗಲೇ ಅವನು ಫುಟ್ಬಾಲ್ ಆಡ್ತಾ ಇದ್ದ, ಫುಟ್ಬಾಲ್ ಗೋಲ್ ಕೀಪರ್ ಆಗಿದ್ದ. ಆಗ ಒಬ್ಬ ಕ್ರಿಕೆಟ್ ಕೋಚ್ ಕಣ್ಣಿಗೆ ಬೀಳ್ತಾನೆ, ನೀನು ಗೋಲ್ ಕೀಪರ್ ಆಗೋದು ಸಾಕು, ಬಾ ಕ್ರಿಕೆಟ್ ವಿಕೆಟ್ ಕೀಪಿಂಗ್ ಮಾಡುತ್ತೆ. ಕರೆದು ಅವನಿಗೆ ತರಬೇತಿ ಕೊಡ್ತಾನೆ. ಆಮೇಲೆ ಹೊಟ್ಟೆಪಾಡಿ ಅವನಪ್ಪ ಒಂದು ಗೌರ್ಮೆಂಟ್ ಕೆಲಸ ಎಂತ ಮಾಡ್ತಿದ್ದ ಹೇಳಿದ್ರೆ, ನೀರು ಬಿಡುವ ಕೆಲಸ. ಮುನ್ಸಿಪಾಲ್ಟಿಯಲ್ಲಿ ಪಂಪ್ ಆಪರೇಟರ್ ಆಗಿದ್ದು ಧೋನಿ ಅಪ್ಪ. ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಹೊಟ್ಟೆಪಾಡಿಗೋಸ್ಕರ ಟ್ರೈನಲ್ಲಿ ಟಿಕೆಟ್ ಕೊಡ್ಲಿಕ್ಕೆ ಶುರು ಮಾಡ್ತಾನೆ, ಸ್ವಲ್ಪ ಚಿಕ್ಕ ಪ್ರಾಯದಲ್ಲಿ. ಆದರೆ ಅವನ ಕನಸು ಒಂದೇ, ಕ್ರಿಕೆಟಲ್ಲಿ ಏನೋ ಒಂದು ಸಾಧನೆ ಮಾಡಬೇಕಂತ. ಮತ್ತಲ್ಲಿ ಇತಿಹಾಸ ಅಲ್ವಾ? 2007ನೇ ಇಸ್ವಿಯಲ್ಲಿ ಇಂಡಿಯಾಕ್ಕೆ T20 ವರ್ಲ್ಡ್ ಕಪ್. 2011ನೇ ಇಸ್ವಿಯಲ್ಲಿ ಭಾರತಕ್ಕೆ 2ನೇ ಏಕದಿನ ವಿಶ್ವಕಪ್. 2012ನೇ ಇಸ್ವಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ, 5 IPL ಟ್ರೋಫಿ ಚೆನ್ನೈ ಸೂಪರ್ ಕಿಂಗ್. ಯಾವ ನಾಯಕನಿಂದ ಇಷ್ಟು ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಒಬ್ಬ ಆರ್ಡಿನರಿ, ನಿಮ್ಮ ಹಾಗೆ ಹೈಸ್ಕೂಲಲ್ಲಿದ್ದಾಗ ಸಣ್ಣ ಸಣ್ಣ ಕನಸು ಕಾಣ್ತಿದ್ದ ಒಬ್ಬ ವ್ಯಕ್ತಿ ಭಾರತ ಕಂಡ ಅತ್ಯಂತ ಶ್ರೇಷ್ಠ ಕ್ರಿಕೆಟ್ ನಾಯಕ ಆಗ್ತಾರೆ, ಮಹೇಂದ್ರ ಸಿಂಗ್ ಧೋನಿ. ಎಷ್ಟು ಜನಕ್ಕೆ ಧೋನಿ ಅಂದ್ರೆ ಇಷ್ಟ? ಎಲ್ರಿಗೂ ವಿರಾಟ್ ಕೊಹ್ಲಿ ಮಾತ್ರ ಇಷ್ಟ ಇದೆ ಅಲ್ವಾ? RCB. ಇದು ಧೋನಿಗೆ ಕ್ಲಾಪ್ ಅಲ್ಲ, ವಿರಾಟ್ ಕೊಹ್ಲಿಗೆ ಕ್ಲಾಪ್ ಅಲ್ಲ ಅಲ್ವಾ? ವಿರಾಟ್ ಕೊಹ್ಲಿ ಸಹ ಬಡದ ಮನೆತನದಿಂದ ಬಂದವನು. ಆದ್ರೆ ಅವನು ಯಶಸ್ಸನ್ನ ಪಡೆಯಲಿಲ್ಲ. ಒಂದೇ IPL ಟ್ರೋಫಿ ಮಾತ್ರ ಇರೋದು ಅವನ ಕೈಯಲ್ಲಿ. 2 IPL ಟ್ರೋಫಿ, ಅದು ಕ್ಯಾಪ್ಟನ್ ಆಗಿ ಅಲ್ಲ ಅಲ್ವಾ? ಓಕೆ, ಮುಂದೆ ಹೋಗುವ. ಇನ್ನೊಬ್ಬಳು ಹುಡುಗಿಯರ ವಿಷಯ ಬೇಜಾರಾಗ್ಬಾರ್ದಲ್ಲ, ಬರೀ ಹುಡುಗರ ಕತೆ ಹೇಳಿದ್ರೆ. ಅವಳ ಹೆಸರು ಸ್ಮೃತಿ ಮಲ್ಹೋತ್ರ ಅಂತ. ಕೇಳಿದ್ರೆ ಯಾರಾದ್ರು? ನಿಮ್ಮ ಹಾಗೆ ಚಿಕ್ಕ ಪ್ರಾಯದಲ್ಲಿ ಇರುವಾಗಲೇ ಒಂದೇ ಕನಸು ಅವಳಿಗೆ, ನಾನೊಂದು ಆಕ್ಟ್ರೆಸ್ ಆಗ್ಬೇಕಂತ, ನಟಿ ಆಗ್ಬೇಕಂತ ಕನಸು. ಅವಳು ಸಹ ಬಡತನದಿಂದ ಇದ್ದವಳು. ಅದಕ್ಕೋಸ್ಕರ ಏನು ಮಾಡ್ತಾಳೆ ಹೇಳಿದ್ರೆ, ಮೆಕ್ಡೊನಾಲ್ಡ್ಸ್ ಅಂತ ಕಂಪನಿ ಉಂಟು, ಕೇಳಿದ್ದೀರಾ? ಪಿಜ್ಜಾ ಬರ್ಗರ್ ಎಲ್ಲ ಮಾಡ್ತಾರೆ. ಮೆಕ್ಡೊನಾಲ್ಡ್ಸ್ ಅಂತ, ಅದರಲ್ಲಿ ಟೇಬಲ್ ವರ್ಷ ಕೆಲಸ ಮಾಡ್ತಿದ್ರು. ಮಾತಾಡಬಾರ್ದು ಮಕ್ಕಳು. ಅವಳು ಮೆಕ್ಡೊನಾಲ್ಡ್ಸ್ ಅಲ್ಲಿ ಟೇಬಲ್ ಕ್ಲೀನ್ ಮಾಡೋ ಕೆಲಸ ಮಾಡ್ತಾ ಇದ್ಲು. ಕನಸನ್ನ ಬಿಡಲಿಲ್ಲ. ಕೊನೆಗೆ ಒಂದು ದಿನ ಅವಳಿಗೆ, ಎಲ್ಲಿ ಗೊತ್ತಾ, ಮುಂಬೈಯಲ್ಲಿ ಬಾಂದ್ರಾದಲ್ಲಿ ಒಂದು ಮೆಕ್ಡೊನಾಲ್ಡ್ಸ್ ಔಟ್ಲೆಟ್ ಅಲ್ಲಿ ಟೇಬಲ್ ಕ್ಲೀನ್ ಮಾಡ್ತಾ ಇದ್ದು. ಒಂದು ಅವಕಾಶ ಅವಳಿಗೆ ಸಿಕ್ತು, ಒಂದು ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಸಿಗ್ತದೆ. ಕ್ಯೂಂಕಿ ಸಾಸ್ ಬಿ ಬಹುತಿ ಅನ್ನೋದು ಹಳೆಯದ ಫಸ್ಟ್ ಮೆಗಾ ಸೀರಿಯಲ್, ಟೀಚರ್ಸ್ಗೆಲ್ಲ ಗೊತ್ತಿರ್ಬೋದು. ಆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಅವಳಿಗೆ ಒಂದು ಅವಕಾಶ ಸಿಗ್ತದೆ. ಮತ್ತೆಲ್ಲ ಇತಿಹಾಸ. ಆಕ್ಟಿಂಗ್ ಮಾಡ್ತಾಳೆ. ಆಮೇಲೆ ಅದಾದ್ಮೇಲೆ ನಿಧಾನಕ್ಕೆ ಪೊಲಿಟಿಕ್ಸ್ ಅಲ್ಲಿ ಅವಳಿಗೆ ಅವಕಾಶ ಸಿಗ್ತದೆ. ಆಮೇಲೆ ಎಲೆಕ್ಷನ್ ಗೆಲ್ತಾಳೆ. ಅಮೇಠಿಯಲ್ಲಿ ನಿಂತು ಒಮ್ಮೆ ರಾಹುಲ್ ಗಾಂಧಿ ಅಂತ ಸೋಲ್ತಾಳೆ. 2ನೇ ಸತಿ ನಿಂತಾಗ ಗೆಲ್ತಾಳೆ, ರಾಹುಲ್ ಗಾಂಧಿಯನ್ನು ಸೋಲ್ತಾಳೆ. ಮೋದಿ ಗವರ್ಮೆಂಟ್ ಅಲ್ಲಿ ಒನ್ ಆಫ್ ದ ಪವರ್ಫುಲ್ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾಳೆ. ಅವಳ ಹೆಸರೇ ಸ್ಮೃತಿ ಇರಾನಿ. ಹೇಳಿದಿರಾ? ಸಾಮಾನ್ಯ ಅವಳು. ಈ ಸತಿ ಪುನಃ ಸೋತಿದ್ದಾಳೆ. ಒಂದ್ಸತಿ ವಿನ್ ಆಗಿದ್ದಾಳೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವೆಯಾಗಿ. ಧೀರುಭಾಯಿ ಅಂಬಾನಿ ಹೆಸರು ಗೊತ್ತಾ? ಹೇಳಿದ್ದೀರಾ? ಯಾವ್ದ್ರದ್ದು ಓನರ್ ಅವರು? ಧೀರುಭಾಯಿ ಅಂಬಾನಿ, ಮುಂಬೈ ಇಂಡಿಯನ್ಸ್ ಕ್ರಿಕೆಟ್ ಟೀಮ್ ಓನರ್. ಅವರ ಮಗ ಧೀರುಭಾಯಿ ಅಂಬಾನಿ ರಿಲಯನ್ಸ್ ಕಂಪನಿಯ ಫೌಂಡರ್. ಓಕೆ, ಬಡ ಕುಟುಂಬದಲ್ಲಿ ಹೊಟ್ಟೆಪಾಡಿಗೋಸ್ಕರ ಈಗ ಯಮನ್ ಅಂತ ಒಂದು ದೇಶ ಉಂಟು ಅರಬ್ ಕಂಟ್ರಿಯಲ್ಲಿ. ಹೊಟ್ಟೆಪಾಡಿಗೋಸ್ಕರ ಅಲ್ಲಿ ಹೋಗಿ ಅವರು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ರು. ಆಮೇಲೆ 1958ನೇ ಇಸ್ವಿಯಲ್ಲಿ ಅಲ್ಲಿ ಪೆಟ್ರೋಲಿನ ಎಲ್ಲ ಸ್ಕಿಲ್ಸ್ ಕಲ್ತ್ಕೊಂಡು ಬಂದ್ರು. ಇಂಡಿಯಾಕ್ಕೆ ಬಂದ್ರು. ನಂದೇ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂತ ಬ್ಯಾಂಕ್ ಅಲ್ಲಿದ್ರು. ಯಾರು ಅವ್ರಿಗೆ ಸಾಲ ಕೊಡಲಿಲ್ಲ.
ಆಗ ಕೊನೆಗೆ ಬಂದವರು ಮಣಿಪಾಲಕ್ಕೆ. ಮಣಿಪಾಲದಲ್ಲಿ ಒಬ್ಬರು ಟಿ ಎ ಪೈ ಅಂತ ಇದ್ರು. ಅವರು ಸಿಂಡಿಕೇಟ್ ಬ್ಯಾಂಕ್ ಸ್ಟಾರ್ಟ್ ಮಾಡಿರೋವಾಗ, ಈಗ ಸಿಂಡಿಕೇಟ್ ಬ್ಯಾಂಕ್ ಇಲ್ಲ, ಅವರಿಗೆ ಫಸ್ಟ್ ಸಾಲ ಕೊಟ್ಟದ್ದು ಟಿ ಎ ಪೈ ಅವರು. ಅವರು 58ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿದ್ರು ರಿಲಯನ್ಸ್ ಇಂಡಸ್ಟ್ರೀಸ್, ಕೇಳಿರ್ತಾನೆ. ಈಗ ಹಿಸ್ ಸನ್ ಈಸ್ ಇಂಡಿಯಾಸ್ ರಿಚೆಸ್ಟ್ ಮ್ಯಾನ್. ಯಾರು? ಮುಖೇಶ್ ಅಂಬಾನಿ ಅಲ್ವಾ? ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಅಪ್ಪ ಎಲ್ಲ ಧೀರುಭಾಯಿ ಅಂಬಾನಿ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಿದ್ರು. ಇನ್ನೊಬ್ಬ ರಾಜೀವ್ ಭಾಟಿಯಾ ಅಂತ ಪಂಜಾಬಿನವನು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನು. ಒಂದೇ ಕನಸು, ನಾನೊಬ್ಬ ಕರಾಟೆ ಕಿಂಗ್ ಆಗ್ಬೇಕಂತ. ಟೆಕ್ವೆಂಡೋ ಅಂತ ಉಂಟು, ಅದನ್ನು ಕಲಿಬೇಕಂತ ಅವನಿಗೆ ಆಸೆ. ಅವನ ಅಪ್ಪ ಎಲ್ಲ ಸಾಲ ಮಾಡಿ ಅವನನ್ನು ಸಿಂಗಾಪುರ ಕಳಿಸ್ತಾರೆ ಕರಾಟೆ ಕಲೀಲಿಕ್ಕೆ. ಟೆಕ್ವೆಂಡೋ ಕಲ್ತ್ಕೊಂಡು ವಾಪಸ್ ಬರ್ತಾನೆ ಇಂಡಿಯಾಗೆ. ಬಂದು ಕಲ್ಕತ್ತಾದಲ್ಲಿ ಒಂದು ಟೂರಿಸ್ಟ್, ಇಲ್ಲೆಲ್ಲ ಉಂಟಲ್ಲ ಸುಗಮ ಟೂರಿಸ್ಟ್, ಹಾಗೆ ಒಂದು ಆಫೀಸ್ ಓಪನ್ ಮಾಡ್ತಾನೆ ಕಲ್ಕತ್ತಾದಲ್ಲಿ. ಅದು ಅವನಿಗೆ ಒಂದೇ ಕನಸು, ನಾನು ಕರಾಟೆಯಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ. ಅದು ಅಷ್ಟು ಸಕ್ಸಸ್ ಆಗಲಿಲ್ಲ. ನೆಕ್ಸ್ಟ್ ಬಾಂಗ್ಲಾದೇಶಕ್ಕೆ ಹೋಗ್ತಾನೆ, ಅಲ್ಲೊಂದು ಹೋಟೆಲ್ ಓಪನ್ ಮಾಡ್ತಾನೆ. ಅದು ಸಕ್ಸಸ್ ಆಗೋದಿಲ್ಲ. ವಾಪಸ್ ಮುಂಬೈಗೆ ಬರ್ತಾನೆ. ಬಂದು ಇಲ್ಲಿ ಟೆಕ್ವೆಂಡೋ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾನೆ. ಬೇರೆ ಕೋಚ್ ಕೊಡಲಿಕ್ಕೆ ಫಿಟ್ನೆಸ್ ಸೆಂಟರ್ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಅವನಿಗೆ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ನಾವು ಈ ಒನ್ ಆಫ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಆಫ್ ಹಿಂದಿ ಮೂವಿ ಇಂಡಸ್ಟ್ರಿ, ಅಕ್ಷಯ್ ಕುಮಾರ್. ಕೇಳಿದ್ದೀರಾ? ನನ್ನ ಹೆಸರು ರಾಜೀವ್ ಭಾಟಿ. ಆರ್ಡಿನರಿ ಬಾಯ್ ಕನಸು ಕಂಡ್ರೆ ಏನನ್ನು ಸಹ ಸಾಧಿಸಬಹುದು. ಇನ್ನೊಬ್ಬನ ಕತೆ ಹೇಳ್ಕೊಂಡು ನಮ್ಮ ಕನಸಿನಲ್ಲಿ ನಿಲ್ಲಿಸುವ ಮೊಹಮ್ಮದ್ ಯೂಸುಫ್ ಅಂತ ಅವನ ಹೆಸರು. ಭಾರತ ದೇಶ ಪಾಕಿಸ್ತಾನ ಬೇರೆ ಬೇರೆ ಆದಾಗ ಪಾಕಿಸ್ತಾನದಿಂದ ಭಾರತಕ್ಕೆ ಓಡಿ ಬಂದವನು ಬದುಕಲಿಕ್ಕೋಸ್ಕರ. ಅವನಿಗೆ ಸಹ ಒಂದೇ ಕನಸು, ನಾನೊಬ್ಬ ಆಕ್ಟರ್ ಆಗಬೇಕಂತ. ಪೂನಾದಲ್ಲಿ, ಈಗ ಪುಣೆ ಅಂತ ಹೇಳ್ತೇವಲ್ಲ, ಅಲ್ಲಿ ಹಣ್ಣು ಮಾರ್ತಿದ್ದ, ರೋಡ್ ಸೈಡಲ್ಲಿ ಹಣ್ಣು ಮಾರ್ತಾ ಇದ್ದ ಹೊಟ್ಟೆಪಾಡಿಗೋಸ್ಕರ. ಆಮೇಲೆ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ದಿಲೀಪ್ ಕುಮಾರ್ ಅಂತ ಹೆಸರಿನಿಂದ ಬಹಳ ಸೂಪರ್ ಸ್ಟಾರ್ ಆಗಿ 1950ರಿಂದ 70ನೇ ಇಸ್ವಿ ತನಕ ರಾಜ್ ಕಪೂರ್ ಒಟ್ಟೊಟ್ಟಿಗೆ ಒಬ್ಬ ಸೂಪರ್ ಸ್ಟಾರ್ ಇದ್ದಿದ್ರೆ ದಿಲೀಪ್ ಕುಮಾರ್. ಮೊಹಮ್ಮದ್ ಯೂಸುಫ್. ಮಕ್ಕಳೇ, ಕನಸು ಕಾಣಬೇಕು. ಎಂಥ ಕನಸು? ನಮಗೆ ಸ್ವಲ್ಪ ಭಯ ಹುಟ್ಟುವಂಥ ಕನಸು ಕಾಣಬೇಕು, ಸ್ವಲ್ಪ ಎಕ್ಸೈಟ್ ಆಗುವಂಥ ಕನಸು ಕಾಣಿ. ಆಮೇಲೆ ಅದು ತಲುಪಲಿಕ್ಕೆ ಬೇರೆ ಬೇರೆ ಹಂತಗಳಲ್ಲಿ ಫಸ್ಟ್ ಡಿ ಡ್ರೀಮ್. ಓಕೆ, ದ ಸೆಕೆಂಡ್ ಡಿ ಈಸ್ ಡಿಸಿಪ್ಲಿನ್. ವಾಟ್ ಇಸ್ ಡಿಸಿಪ್ಲಿನ್? ಶಿಸ್ತು ಅಂದ್ರೆ ಏನು? ಪೊಲೀಸ್ ಶಿಸ್ತಲ್ಲ, ಮಿಲಿಟರಿ ಶಿಸ್ತಲ್ಲ, ನಮ್ಮದೇ ಆದ ಶಿಸ್ತಿರ್ಬೇಕು. ಅಂದ್ರೆ ನಮ್ಮ ಕನಸು ತಲುಪಬೇಕಾದ್ರೆ ನಮ್ಮಲ್ಲಿ ಒಂದು ರೊಟೀನ್ ಶಿಸ್ತಿರ್ಬೇಕು. ಎವ್ರಿ ಡೇ, ಪ್ರತಿದಿನವೂ ನಾವು ತಪ್ಪದೇ ಮಾಡದೇ ಇರುವಂಥದ್ದು, ಮಾಡುವಂಥದ್ದು. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು, ರಾತ್ರಿ ಎಷ್ಟು ಗಂಟೆ ಮಲ್ಕೋಬೇಕು, ಮಧ್ಯದಲ್ಲಿ ಏನೇನು ಮಾಡಬೇಕು, ನಿಮ್ಮದೇ ಆದ ಟೈಮ್ ಟೇಬಲ್ ಹಾಕೊಳ್ಳಿ. ಒಂದು ದಿನವೂ ತಪ್ಪದೇ ಅದನ್ನೇ ಮಾಡಿ, ಅದೇ ಡಿಸಿಪ್ಲಿನ್. ಆಯ್ತಾ? ಕನಸು ತಲುಪಲಿಕ್ಕೆ, ನನ್ನ ಕನಸನ್ನು ನನಸು ಮಾಡ್ಕೊಳ್ಳಿಕ್ಕೆ ಯಾವ ರೀತಿಯ ಶಿಸ್ತು ನಿಮಗೆ ಬೇಕು ಅದನ್ನು ಹಾಕ್ಕೊಳ್ಳಿ. ಒಂದು ಉದಾಹರಣೆ ಕೊಡ್ತೇನೆ. ಎಲ್ಲರಿಗೂ ಸಚಿನ್ ಗೊತ್ತಿರ್ತಾನೆ, ಸಚಿನ್ ತೆಂಡೂಲ್ಕರ್. ನಾನು ಕ್ರಿಕೆಟ್ ಎಫ್ಸಿಗೆ ಉದಾಹರಣೆ ಕೊಡ್ತೇನೆ. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಡಿಸಿಪ್ಲಿನ್. ನಿಮ್ಮ ಹಾಗೆ ಹೈಸ್ಕೂಲಲ್ಲಿರುವಾಗ ಕ್ರಿಕೆಟ್ ಆಡ್ತಾ ಇದ್ದ ಅವನ ಶಾಲೆಯ ಹೆಸರು ಶಾರದಾಶ್ರಮ ವಿದ್ಯಾಲಯ ಅಂತ, ಮುಂಬೈಯಲ್ಲಿ. ಸ್ವಲ್ಪ ಬಡ ವಿದ್ಯಾರ್ಥಿಗಳು ಹೋಗುವಂಥ ಶಾಲೆ, ವಾಶ್ ಶಾಲೆ ಅಲ್ಲ, ಶಾರದಾಶ್ರಮ ವಿದ್ಯಾಲಯ ಅಂತ. ಆಗ ಒಂದು ಮ್ಯಾಚ್ ಆಗ್ತದೆ, ಇಂಟರ್ ಸ್ಕೂಲ್ ಮ್ಯಾಚ್, ಬೇರೆ ಬೇರೆ ಮುಂಬೈಯ ಬೇರೆ ಬೇರೆ ಶಾಲೆಗಳ ಮಧ್ಯ ಆದ ಕ್ರಿಕೆಟ್ ಮ್ಯಾಚ್. ಅಲ್ಲಿ ಮ್ಯಾಚ್ ಆಡುವಾಗ ಅವನಿಗೆ ಅವನೊಟ್ಟಿಗೆ ಒಬ್ಬ ಪಾರ್ಟ್ನರ್ ಇದ್ದ, ಅವನೊಬ್ಬ ಚಡ್ಡಿ ದೋಸ್ತ್ ಇದ್ದ, ವಿನೋದ್ ಕಾಂಬ್ಳಿ ಅಂತ. ಹೇಳಿದ್ರೆ ಯಾರಾದರೂ ವಿನೋದ್ ಕಾಂಬ್ಳಿ ಹೆಸರು? ಯಾರಿಗೆ ವಿನೋದ್ ಕಾಂಬ್ಳಿ ಹೆಸರು ಗೊತ್ತು? ಕೈ ಎತ್ತಿ. ಅವನೊಬ್ಬ ಕ್ಲೋಸ್ ಫ್ರೆಂಡ್ ವಿನೋದ್ ಕಾಂಬ್ಳಿ ಅಂತ. ಇಬ್ರು ಸೇರಿ ಶಾರದಾಶ್ರಮ ವಿದ್ಯಾಲಯದ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಒಂದು ವಿಶ್ವ ದಾಖಲೆ ಮಾಡಿಬಿಟ್ರು, ವರ್ಲ್ಡ್ ರೆಕಾರ್ಡ್ ಮಾಡಿದ್ರು. 670 ಸ್ಕೋರ್ ಮಾಡಿದ್ರು ಸೇರಿ. 2012ನೇ ಇಸ್ವಿ ತನಕ ಅದು ವರ್ಲ್ಡ್ ರೆಕಾರ್ಡ್ ಆಗಿತ್ತು. ಆಮೇಲೆ ನಮ್ಮ ದೇಶದ ಇನ್ನಿಬ್ಬರು ಹುಡುಗರು ಅದನ್ನು ಬ್ರೇಕ್ ಮಾಡಿದ್ರು. ಆ ರೆಕಾರ್ಡ್ ಮಾಡುವಾಗ ಸಚಿನ್ ಹೊಡೆದದ್ದು 350+, ವಿನೋದ್ ಕಾಂಬ್ಳಿ ಹೊಡೆದದ್ದು 370+. ಯಾರ್ದು ಜಾಸ್ತಿ ಇತ್ತು? ವಿನೋದ್ ಕಾಂಬ್ಳಿ. ಅವರಿಬ್ಬರ ಪರ್ಫಾರ್ಮೆನ್ಸ್ 15 ವರ್ಷ. ಆಗ ಸಚಿನಿಗೆ 15 ವರ್ಷ, ಕಾಂಬ್ಳಿಗೆ 16 ವರ್ಷ. ಅವರಿಬ್ಬರ ಆ ಪರ್ಫಾರ್ಮೆನ್ಸ್ ನೋಡಿಕೊಂಡು ಅವರಿಬ್ಬರಿಗೂ ಭಾರತ ದೇಶದಲ್ಲ ಪರವಾಗಿ ಆಟ ಆಡುವ ಅವಕಾಶ ಸಿಕ್ಕಿತ್ತು. ಸಚಿನ್ ಸ್ವಲ್ಪ ಬೇಗ ಬಂದ, 1 ವರ್ಷ ಬಿಟ್ಟು ಕಾಂಬ್ಳಿ ಇಂಡಿಯಾ ಟೀಮಿಗೆ ಬರ್ತಾರೆ. ಸಚಿನನ್ನ ನಾವು ಭಾರತದ ಕ್ರಿಕೆಟಿನ ದೇವರು ಅಂತ ಹೇಳ್ತೀವಿ, ಹೌದಲ್ವಾ? ದ ಗಾಡ್ ಆಫ್ ಇಂಡಿಯನ್ ಕ್ರಿಕೆಟ್. ಎಲ್ಲಿಗೂ ಸಚಿನ್ ಅಂದ್ರೆ ಯಾರಂತ ಗೊತ್ತುಂಟು? ಈಸ್ ದ ಓನ್ಲಿ ಪರ್ಸನ್ ಟು ರಿಸೀವ್ ದ ಭಾರತ ರತ್ನ, ಹೈಯೆಸ್ಟ್ ಅವಾರ್ಡ್ ಭಾರತ ರತ್ನ
ಸಿಕ್ಕಿದ ಏಕೈಕ ಕ್ರೀಡಾಪಟು ಇಷ್ಟು ಕೊಟ್ಟೇ ಇರಲಿಲ್ಲ. ದಟ್ ಈಸ್ ಸಚಿನ್ ತೆಂಡೂಲ್ಕರ್, ಬಿಕಾಸ್ ಆಫ್ ಹಿಸ್ ಡಿಸಿಪ್ಲಿನ್. ಉದಾಹರಣೆ ಹೇಳಿದೆ ಕಾಂಬ್ಳಿ ಮತ್ತೆ ಸಚಿನ್ ಅಲ್ವಾ. ಸಚಿನ್ ಏನ್ ಮಾಡ್ತಿದ್ದ, ಪ್ರತಿದಿನ ಆಟ ಆಡಿದ ನಂತರ ಸಂಜೆ ಪ್ರಾಕ್ಟೀಸ್ ಮಾಡಿದ, ಪ್ರಾಕ್ಟೀಸ್ ಅದು ಬಿಟ್ಟು ಅವನಿಗೆ ಬೇರೆ ಗೊತ್ತಿಲ್ಲ. ಅವನ ಕೋಚ್ ಮಧ್ಯರಾತ್ರಿ ಹೋಗಿ ಸಾಮ್ ರೂಮಲ್ಲಿ ನೋಡಿದ್ರು ಅವನು ಗೋಡೆಗೆ ಚೆಂಡು ಹೊಡಿತಿರ್ತ. ಅವನದೇ ಆದ ವಿಡಿಯೋಗಳನ್ನು ನೋಡಿ ಎಲ್ಲಿ ತಪ್ಪು ಮಾಡಿದ್ದೇನೆ, ಹೇಗೆ ಕರೆಕ್ಟ್ ಮಾಡಬಹುದು, ಅವನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಆದ್ರೆ ಅದೇ ಟೈಮಲ್ಲಿ ವಿನೋದ್ ಕಾಂಬ್ಳಿ ಏನ್ ಮಾಡ್ತಿದ್ದ, ಅವನು ಡಿಸ್ಕೋ ಕ್ಲಬ್ಗಳಿಗೆ ಹೋಗಿ ಡ್ಯಾನ್ಸ್ ಮಾಡ್ತಿದ್ದ, ರಾತ್ರಿ ಇಡೀ ಪಾರ್ಟಿ ಮಾಡ್ತಿದ್ದ, ಆಲ್ಕೋಹಾಲ್ ಸೇವನೆ ಮಾಡ್ತಿದ್ದ. ಸೊ ಸಚಿನ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಡಿಸಿಪ್ಲಿನ್. ವಿನೋದ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇಂಡಿಸಿಪ್ಲಿನ್. ಯಾವಾಗ ಸಚಿನ್ಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದ್ದು, ಯಾವಾಗ ಸಚಿನ್ ಭಾರತ ರತ್ನ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದ್ದ, ಆ ಟೈಮಲ್ಲಿ ವಿನೋದ್ ಕಾಂಬ್ಳಿ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದ. ಅದಕ್ಕೆ ಶಿಸ್ತು ಬೇಕಂತ ಹೇಳಿ ಮಕ್ಕಳೇ, ನಿಮ್ಮ ಗುರಿ ತಲುಪಬೇಕಾದ್ರೆ ಒಂದು ಶಿಸ್ತು ಇರಬೇಕು. ಏನ್ ಶಿಸ್ತು? ಶಾಲೆಯ ಶಿಸ್ತಲ್ಲ, ನಿಮ್ಮದೇ ಆದ ಒಂದು ಶಿಸ್ತು ಇರಬೇಕು. ಹೇಗೆ ತಲುಪಬಹುದು ಆ ಗುರಿಯನ್ನ? ಅದಕ್ಕೊಂದು ಬೆಸ್ಟ್ ಉದಾಹರಣೆ ಸಚಿನ್ ತೆಂಡೂಲ್ಕರ್. ಯಾವ್ದೆಲ್ಲ ಡಿ ಆಯ್ತೀರಾ? ಫಸ್ಟ್ ಡಿ ಜೋರಾಗಿ ಹೇಳ್ಬೇಕು. ಫಸ್ಟ್ ಡಿ, ಸೆಕೆಂಡ್ ಡಿ ಡಿಸಿಪ್ಲಿನ್. ಲೆಟ್ ಅಸ್ ಮೂವ್ ಆನ್ ಟು ಥರ್ಡ್ ಡಿ ಇಸ್ ಡಿಟರ್ಮಿನೇಷನ್. ಏನು ಡಿಟರ್ಮಿನೇಷನ್ ಅಂದ್ರೆ, ಆಗ ಪ್ರವೀಣ್ ಸರ್ ಹೇಳಿದ್ರು ಗುರಿ ತಲುಪಬೇಕಾದ್ರೆ ಏನೇನು ಮಾಡ್ಬೇಕಂತ. ವಾಟ್ ಇಸ್ ಡಿಟರ್ಮಿನೇಷನ್? ಛಲ. ಹೇಳಿದಿರಾ? ಮಾಡಲೇಬೇಕು, ಮಾಡಿಯೇ ಮಾಡ್ತೇನೆ, ತಲುಪ್ತೇನೆ. ಆ ಛಲ ಇಲ್ಲದಿದ್ರೆ, ಆ ಒಳಗಿನ ಒಂದು ಬರ್ನಿಂಗ್ ಡಿಸೈರ್ ಇಲ್ಲದಿದ್ರೆ ನೀವು ಯಾವುದೇ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಗುರಿ ಹಾಕೊಳ್ಳೋ ಸ್ವಲ್ಪ ತಲುಪಬೇಕಾದ್ರೆ ನಮಗೊಂದು ಒಳಗಿನ ಒಂದು ಛಲ ಇರಬೇಕು ಅಲ್ವಾ. ಸೊ ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ಇನ್ನೊಬ್ಬ ಕ್ರಿಕೆಟ್ ಪ್ಲೇಯರ್ ಯುವರಾಜ್ ಸಿಂಗ್, ಕೇಳಿದಿರಾ? ಇದು ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಡಿಟರ್ಮಿನೇಷನ್. ಎಲ್ಲ ನಿಮ್ಮ ಏಜಲ್ಲಿ ಅವ್ರು ಮಾಡಿದ ಸಾಧನೆ ಹೇಳ್ತಿರೋದು. ನಿಮ್ಮ ಹಾಗೆ ಕ್ರಿಕೆಟ್ ಪ್ಲೇಯರ್ 15-16 ವರ್ಷ ಆಗಿರುವಾಗಲೇ ಅವನು ಕ್ರಿಕೆಟ್ ಆಡಲಿಕ್ಕೆ ಶುರು ಮಾಡಿದ್ದ. ಅವನ ಅಪ್ಪ ಸಹ ಭಾರತ ದೇಶಕ್ಕೋಸ್ಕರ ಆಡಿದವನು, ಯೋಗರಾಜ ಸಿಂಗ್ ಅಂತ. 1983 ನಾವು ಫಸ್ಟ್ ವರ್ಲ್ಡ್ ಕಪ್ ಗೆದ್ದಾಗ ಅವನು ಇಂಡಿಯಾ ಕ್ರಿಕೆಟ್ ಟೀಮಿನ ಭಾಗ ಆಗಿದ್ದ, ಆಟ ಆಡಿರಲಿಲ್ಲ, ಅಷ್ಟೇ ಫೇಮಸ್ ಬ್ಯಾಟ್ಸ್ಮನ್ ಅಲ್ಲ. ಅಪ್ಪನಿಗೆ ಒಂದೇ ಕನಸು, ನನ್ನ ಮಗನನ್ನು ಸಹ ಒಂದು ಬೆಸ್ಟ್ ಕ್ರಿಕೆಟರ್ ಮಾಡಬೇಕಂತ. ಹೋಗಿ ಅವನಿಗೆ ಟ್ರೈನ್ ಕೊಡಬೇಕಲ್ಲ, ಆಗ ಹೇಳಿದಾರೆ ಸ್ಕಿಲ್ಸ್ ಟ್ರೈನಿಂಗ್ ಕೊಡಬೇಕಲ್ವ. ಸೊ ಅವನನ್ನ ನವಜೋತ್ ಸಿಂಗ್ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸ್ತಾರೆ. ನವಜೋತ್ ಸಿಂಗ್ ಸಿದ್ದು ಗೊತ್ತುಂಟು ಯಾರಿಗಾದ್ರು? ಎಷ್ಟು ಜನಕ್ಕೆ ನವಜೋತ್ ಸಿಂಗ್ ಸಿದ್ದು ಗೊತ್ತುಂಟು? ಕಪಿಲ್ ಶರ್ಮಾ ಶೋ ನೋಡಿದ್ದೀರಾ ಯಾರಾದ್ರು? ಟಿವಿಯಲ್ಲಿ ಕಪಿಲ್ ಶರ್ಮಾ ಶೋ ಕಲರ್ಸ್ ಅದರಲ್ಲಿ ಬರ್ತದೆ ಕಪಿಲ್ ಶರ್ಮಾ ಶೋ ಅಂತ. ಅದು ಈಗ ಒಂದು ಹೆಂಗಸ ಎದುರು ಕೂತ್ಕೊಂಡು ನಗಾಡ್ತಾ ಇರ್ತಾಳೆ, ಅದಕ್ಕೆ ಮುಂಚೆ ಒಬ್ಬ ನಗಾಡ್ತಾ ಇದ್ದ ಸರ್ದಾರ್ಜಿ, ಅವನ ಹೆಸರೇ ನವಜೋತ್ ಸಿಂಗ್ ಸಿದ್ದು. ಅವನ ಕೆಲಸ ಅಷ್ಟೇ, ಎದುರು ಕೂತ್ಕೊಂಡು ನಗಾಡೋದು. ಕನ್ನಡದಲ್ಲಿ ಒಂದು ಮಜಾ ಟಾಕೀಸ್ ಅಂತ ಬರ್ತಿತ್ತು, ನೋಡಿದ್ದೀರಾ? ಸಜನಿ ಮಜಾ ಟಾಕೀಸ್, ಸಜನ್ ಲೋಕೇಶ್. ಅದರಲ್ಲಿ ಎದುರು ಒಬ್ಬ ನಗಾಡ್ತಿದ್ದೆ, ಯಾರು? ಇಂದ್ರಜಿತ್ ಲೋಕೇಶ್ ಅಲ್ಲ, ನೆನ್ಕೊಂಡ? ಅದ ಹಿಂದಿಯ ಕಪಿಲ್ ಶರ್ಮಾ ಶೋದು ಕಾಪಿ ಅದು ಕನ್ನಡ. ನವಜೋತ್ ಸಿಂಗ್ ಸಿದ್ದು ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ನಮ್ಮ ದೇಶದ್ದು. 83 ವರ್ಲ್ಡ್ ಕಪ್ ಆಗುವಾಗ ಅವನು ಭಾರತ ಕ್ರಿಕೆಟ್ ತಂಡದ ಭಾಗ ಆಗಿದ್ದ. ಸಿಕ್ಸರ್ ಸಿದ್ದು ಅಂತ ಕರೀತಾರೆ, ನಮ್ಮ ಸೀನಿಯರ್ಸ್ಗೆಲ್ಲ ಗೊತ್ತು. ಸಿಕ್ಸರ್ ಸಿದ್ದು ಅಂತ ಕರೀತಾರೆ, ಸಿಕ್ಸ್ ಹೊಡೆಯೋದಕ್ಕೆ ಬಹಳ ಫೇಮಸ್ ಓಪನಿಂಗ್ ಬ್ಯಾಟ್ಸ್ಮನ್. ಅವನೊಂದು ಕ್ರಿಕೆಟ್ ಅಕಾಡೆಮಿಕಲ್ಲಿ ಪಂಜಾಬಲ್ಲಿ ಅಪ್ಪ ಯೋಗರಾಜ್ ಸಿಂಗ್ ಮಗನನ್ನು ಕರ್ಕೊಂಡೋಗಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸ್ತಾನೆ, ಒಳ್ಳೆ ಟ್ರೈನಿಂಗ್ ಕೊಡು ಅಂತ ಹೇಳಿ. ಒಂದಿನ ಮ್ಯಾಚ್ ಇರ್ತದೆ, ಹೀಗೆ ಯಾಕೆ ಸಚಿನ್ ಮ್ಯಾಚ್ ಇರ್ತದೆ, ಅದೇ ರೀತಿ ಯುವರಾಜಿಗೆ ಸಹ ಒಂದು ಬೇರೆ ಟೀಮ್ ಒಟ್ಟಿಗೆ ಮ್ಯಾಚ್ ಇರ್ತದೆ. ಅಪ್ಪ ನೋಡ್ಲಿಕ್ಕೆ ಬಂದು ಸಿದ್ದು ಒಟ್ಟಿಗೆ ಕೂತ್ಕೊಂಡು ಹೇಳಿದ, ನೋಡು ನನ್ನ ಮಗ ಸೆಂಚುರಿ ಹೊಡಿತಾನೆ ಅಂತ. ಏನಾಯ್ತು? ಯುವರಾಜ್ ಸಿಂಗ್ ಫೇಸ್ ಮಾಡಿದ ಫಸ್ಟ್ ಬಾಲಿಗೆ ಔಟ್ ಆಗಿತ್ತು, ಡಕ್ ಔಟ್. ಆಗ ಈ ಸಿದ್ದು ಹೇಗೆ ಕಪಿಲ್ ಶರ್ಮಾ ಶೋ ಅಲ್ಲಿ ಹೇಗೆ ನಗಾಡ್ತಿದ್ದ, ಅದೇ ರೀತಿಯಲ್ಲಿ ಜೋರಾಗಿ ನಗಾಡಿ, ನಿನ್ನ ಮಗ ಸಹ ನಿನ್ನ ಹಾಗೆ ಯೂಸ್ಲೆಸ್ ಅಂತ ಹೇಳಿದಪ್ಪ. ನಿನ್ನ ಮಗ ಸಹ ನಿನ್ನ ಹಾಗೆ ಯೂಸ್ಲೆಸ್. ಇದನ್ನು ಕೇಳ್ಕೊಂಡ ಯುವರಾಜ್ ಸಿಂಗ್ ಸಿದ್ದುಗೆ ಅಲ್ಲಿಯೇ ಚಾಲೆಂಜ್ ಮಾಡ್ತಾನೆ, ನಾನು ಒಂದಲ್ಲ ಒಂದು ದಿವಸ ನಿನಗಿಂತ ಬೆಸ್ಟ್ ಬ್ಯಾಟ್ಸ್ಮನ್ ಆಗ್ತೇನೆ. ಆಗಿದ್ದೇ ಇಲ್ವಾ? ನಿಮ್ಮಲ್ಲಿ ಯಾರಿಗೂ ಸಿದ್ದು ಹೆಸರು ಗೊತ್ತಿಲ್ಲ, ಅದು ಯುವರಾಜ್ ಸಿಂಗ್ ಹೆಸರು ಗೊತ್ತಿರ್ತಾನೆ. ಯಾವಾಗ ಧೋನಿ ಕ್ಯಾಪ್ಟನ್ಸಿಯಲ್ಲಿ ನಾವು T20 ವರ್ಲ್ಡ್ ಕಪ್ ಗೆದ್ದೆವು, ಅದರಲ್ಲಿ ಇಂಗ್ಲೆಂಡ್ ಎದುರು ಆದ ಒಂದು ಮ್ಯಾಚ್ ಅಲ್ಲಿ ಸ್ಟುವರ್ಟ್ ಬ್ರಾಡ್ ಎನ್ನುವ ಫಾಸ್ಟ್ ಬೌಲರ್ ಎಸೆದ 6 ಎಸೆದ ಒಂದು ಸಿಕ್ಸ್ ಇದ್ದದ್ದು ಯುವರಾಜ್ ಸಿಂಗ್.
T20 ವರ್ಲ್ಡ್ ಕಪ್ ನಾವು ಗೆದ್ದದ್ದು ಧೋನಿ ಕ್ಯಾಪ್ಟನ್ಸಿಯಲ್ಲಿ. ಮ್ಯಾನ್ ಆಫ್ ದ ಸೀರೀಸ್ ಆದದ್ದು ಯುವರಾಜ್ ಸಿಂಗ್. 2011ನೇ ಇಸ್ವಿಯಲ್ಲಿ ಒನ್ ಡೇ ವರ್ಲ್ಡ್ ಕಪ್ ಗೆದ್ದೆವು ನಾವು 2ನೇ ಬಾರಿ. ಅಲ್ಲಿ ಸಹ ಗೆದ್ದಾಗ ಕ್ಯಾಪ್ಟನ್ ಇದ್ದದ್ದು ಧೋನಿ, ಮ್ಯಾನ್ ಆಫ್ ದ ಸೀರೀಸ್ ಯುವರಾಜ್ ಸಿಂಗ್. 2011ನೇ ಇಸ್ವಿಯಲ್ಲಿ ಮ್ಯಾಚ್ ಆಗ್ತಿರುವಾಗ ಯುವರಾಜ್ ಸಿಂಗ್ ಕೆಮ್ತಿದ್ದ ಬ್ಯಾಟಿಂಗ್ ಮಾಡುವಾಗ. ಮಧ್ಯೆ ಅವನ ಬಾಯಿಂದ ರಕ್ತ ಬರ್ತೆ. ನಾವು ವರ್ಲ್ಡ್ ಕಪ್ ಗೆದ್ದ ಕೂಡಲೇ ಅವನನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಹೋಗಿ ಟೆಸ್ಟ್ ಮಾಡಿ ಗೊತ್ತಾಯಿತು ಅವನಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇತ್ತು. 11ನೇ ಇಸ್ವಿಯಲ್ಲಿ ಕ್ರಿಕೆಟ್ ಆಡ್ತಿರುವಾಗಲೇ ಅವನಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇತ್ತು. ಆದರೆ ಅವನು ತನ್ನ ಛಲವನ್ನು ಬಿಡಲಿಲ್ಲ. ಅವನ ಛಲದಿಂದಾಗಿ ಅವನು ಕ್ಯಾನ್ಸರಿಂದ ಹೊರಗೆ ಬರ್ತಾನೆ, ಪುನಃ ದೇಶಕ್ಕೋಸ್ಕರ ಆಡ್ತಾನೆ. ಅದಕ್ಕೆ ನಾನು ಛಲಕ್ಕೆ ಒಂದು ಒಳ್ಳೆ ಉದಾಹರಣೆ ಯುವರಾಜ್ ಸಿಂಗ್. ಯಾವುದೆಲ್ಲ ಡಿ ರಿಕಾಲ್ ಮಾಡಿ. ಫಸ್ಟ್ ಒನ್ ಈಸ್, ಸೆಕೆಂಡ್, ಥರ್ಡ್ ಡಿಟರ್ಮಿನೇಷನ್. ಓಕೆ, 4ನೇ ಡಿ ಡೆಡಿಕೇಶನ್. ಏನು ಡೆಡಿಕೇಶನ್? ಪ್ರವೀಣ್ ಸರ್ ಅವಾಗಲೇ ಹೇಳಿದ್ರು ಡೆಡಿಕೇಶನ್ ಅಂದ್ರೆ ಶ್ರದ್ಧೆ. ಹೇಳಿದರೆ ಶಬ್ದ, ನೀವು ಏನೇ ಮಾಡಿ ಅದನ್ನು ಶ್ರದ್ಧೆಯಿಂದ ಮಾಡಬೇಕು. ಹೇಗೆ ಶ್ರದ್ಧೆಯನ್ನು ಮಾಡುವುದು? ಮಾಡುವುದನ್ನ ಪ್ರೀತಿಯಿಂದ ಮಾಡಿದ್ರೆ ಅದೇ ಶ್ರದ್ಧೆ. ಏನೇ ಮಾಡಿ ನಿಮ್ಮ ಗಮನ 100ಕ್ಕೆ 100ರಲ್ಲಿ ಇರಬೇಕು. ಏನೇ ಕನಸು ಕಾಣಿ ನಿಮ್ಮ ಗಮನ ಅದ್ರ ಮೇಲೆ ಇರಬೇಕು. ಆ ಶ್ರದ್ಧೆ ಇದ್ರೆ ಮಾತ್ರ ನಿಮಗೆ ತಲುಪಲಿಕ್ಕೆ ಸಾಧ್ಯ. ಶ್ರದ್ಧೆಗೊಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಅನಿಲ್ ಕುಂಬ್ಳೆ. ಎಷ್ಟು ಜನಕ್ಕೆ ಅನಿಲ್ ಕುಂಬ್ಳೆ ಗೊತ್ತುಂಟು? ಓಕೆ, ಇಂಡಿಯಾಸ್ ಹೈಯೆಸ್ಟ್ ವಿಕೆಟ್ ಟೇಕಿಂಗ್ ಟೆಸ್ಟ್ ಬೌಲರ್. ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿದ್ದಾನೆ. ಫಸ್ಟ್ ಮುತ್ತಯ್ಯ ಮುರಳೀಧರ್, ಸೆಕೆಂಡ್ ಶೇನ್ ವಾರ್ನ್, ಥರ್ಡ್ ಈಸ್ ಅನಿಲ್ ಕುಂಬ್ಳೆ. ನಮ್ಮ ದೇಶದಲ್ಲಿ ಹೈಯೆಸ್ಟ್ ಟೆಸ್ಟ್ ವಿಕೆಟ್ ತಗೊಂಡಿದ್ದು 600 ಚಿಲ್ಲರೆ ವಿಕೆಟ್ ತಗೊಂಡಿದ್ದಾರೆ. ಆಮೇಲೆ ಬೆಸ್ಟ್ ಸ್ಪಿನ್ ಬೌಲರ್ ನಮ್ಮದೇ ರಾಜ್ಯದವರು, ಕರ್ನಾಟಕದವರು, ಇಲ್ಲಿಯೇ ಹತ್ತಿರದ ಕುಂಬ್ಳೆಯವರು. ಅನಿಲ್ ಕುಂಬ್ಳೆ ಇಲ್ಲಿ ಹತ್ತಿರದ ಕುಂಬ್ಳೆ, ಮಂಗಳೂರು ಹತ್ತಿರ ಇರೋದು ಕುಂಬ್ಳೆ ಅಂತ. ಭಾರತ ಕಂಡ ಒಬ್ಬ ಶ್ರೇಷ್ಠ ಕ್ರಿಕೆಟ್ ಕೋಚ್, ಕ್ರಿಕೆಟ್ ಕ್ಯಾಪ್ಟನ್, ಟೆಸ್ಟ್ ಕ್ರಿಕೆಟ್ ಕ್ಯಾಪ್ಟನ್. ಅವನದೊಂದು ಕತೆ ಕೇಳಿದ್ರೆ ಮೈ ಜುಮ್ ಆಗ್ತದೆ. 2002ನೇ ಇಸ್ವಿಯಲ್ಲಿ ಒಂದು ಟೆಸ್ಟ್ ಮ್ಯಾಚ್ ಆಗ್ತಾ ಇತ್ತು. ವೆಸ್ಟ್ ಇಂಡೀಸ್ ಎದುರು, ಅಲ್ಲಿ ಅವರ ದೇಶದಲ್ಲಿ ವೆಸ್ಟ್ ಇಂಡೀಸ್ ಅಲ್ಲಿ ಆಂಟಿಗ್ಯುವಾ ಟೆಸ್ಟ್. ಆಂಟಿಗ್ಯುವಾ ಅಂತ ಒಂದು ಗ್ರೌಂಡ್ ಅಲ್ಲಿ ಆಗ್ತಾ ಇತ್ತು. ಅನಿಲ್ ಕುಂಬ್ಳೆ 6ನೇ ಬ್ಯಾಟ್ಸ್ಮನ್, ಆಕ್ಚುಲಿ ಬೌಲರ್, 6ನೇ ಬ್ಯಾಟ್ಸ್ಮನ್. ಭಾರತ ಸೋಲುವ ಸ್ಥಿತಿಯಲ್ಲಿತ್ತು. ಬ್ಯಾಟಿಂಗ್ ಮಾಡ್ತಾ ಇದ್ದ. ಆಗ ಅಲ್ಲಿ ಒಬ್ಬ ವೆಸ್ಟ್ ಇಂಡೀಸ್ನವರು ಫಾಸ್ಟ್ ಬೌಲಿಂಗ್ ಬಹಳ ಫೇಮಸ್, ಹೇಳಿದಿರಲ್ಲ, ವೆಸ್ಟ್ ಇಂಡೀಸ್ ಫಾಸ್ಟ್ ಬೌಲರ್ಸ್ ಆರ್ ವೆರಿ ಪಾಪ್ಯುಲರ್. ಮರ್ವಿನ್ ದಿಲ್ಲಾನ್ ಅಂತ ಅವರು ಫಾಸ್ಟ್ ಬೌಲರ್ ಎಸೆದ ಚೆಂಡು ಬೌನ್ಸ್ ಆಗಿ ಅನಿಲ್ ಕುಂಬ್ಳೆ ದವಡೆ ಕೈ ಬೀಳ್ತದೆ. ಬೌನ್ಸ್ ಆಗಿ ಅನಿಲ್ ಕುಂಬ್ಳೆಯ ದವಡೆ ಕೈ ಬೀಳ್ತದೆ. ಬಾಯಿಗೆ ರಕ್ತ ಬರ್ತಿದೆ. ಆದರೆ ಅನಿಲ್ ಕುಂಬ್ಳೆ ಬರಲಿಲ್ಲ, ಓಡಿ ಬರಲಿಲ್ಲ. 15 ನಿಮಿಷ ಬ್ಯಾಟಿಂಗ್ ಮಾಡ್ತಾನೆ. ಖಾಲಿ ದೇಶವನ್ನ ಸೋಲಿನಿಂದ ಬಚಾವ್ ಮಾಡಿದ್ದಾನೆ. 15 ನಿಮಿಷ ಬ್ಯಾಟಿಂಗ್ ಮಾಡಿದ ನಂತರ ಆ ದಿನದ ಆಟ ಮುಗಿದ್ರು. ಡ್ರೆಸ್ಸಿಂಗ್ ರೂಮಿಗೆ ಹೋಗಿ ಟೆಸ್ಟ್ ಮಾಡಿಸಿದಾಗ ಗೊತ್ತಾಯಿತು ದವಡೆ ಬೋನ್ ಫ್ರಾಕ್ಚರ್ ಆಗಿದೆ. ನಮಗೆ ಒಂದು ಕೈ ಚೂರು ಗಾಯ ಆದ ಕೈ ಹಂದಾಡ್ಲಿಕ್ಕೆ ಬರೋದಿಲ್ಲ. ಅವನು ದವಡೆ ಬೋನ್ ಫ್ರಾಕ್ಚರ್ ಆಗಿದ್ದು, ಆದರೂ 15 ನಿಮಿಷ ಬ್ಯಾಟಿಂಗ್ ಮಾಡಿದ್ದಾನೆ. ಮರುದಿನ ನೆಕ್ಸ್ಟ್ ಡೇ ಆಟ ಸ್ಟಾರ್ಟ್ ಆಯಿತು. ಎಲ್ಲರೂ, ನೀವು ಈಗ ಸಹ ಹೋಗಿ ಗೂಗಲ್ ಸರ್ಚ್ ಮಾಡಿ ಆಂಟಿಗ್ಯುವಾ ಟೆಸ್ಟ್ ಅಂತ, ಅಲ್ಲಿ ಅನಿಲ್ ಕುಂಬ್ಳೆ ಫೋಟೋ ಬರ್ತದೆ. ಫುಲ್ ಬ್ಯಾಂಡೇಜ್ ಇಟ್ಕೊಂಡು ಫೋಟೋ ಬರ್ತದೆ, ಬಿಳಿ ಬ್ಯಾಂಡೇಜ್. ಅನಿಲ್ ಕುಂಬ್ಳೆಗೆ ರೆಸ್ಟ್ ಕೊಡ್ತಾರೆ, ಆಟ ಆಡಲಿಕ್ಕೆ ಕಳಿಸಲಿಲ್ಲ. ಡ್ರೆಸ್ಸಿಂಗ್ ರೂಮಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದ. ನೋಡ್ತಾ ಇರುವಾಗ ಆಗ ಇಂಡಿಯಾ ಬೌಲಿಂಗ್ ಮಾಡ್ತಿತ್ತು, ವೆಸ್ಟ್ ಇಂಡೀಸ್ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡ್ತಿತ್ತು. ಅನಿಲ್ ಕುಂಬ್ಳೆ ಬದಲಿಗೆ ಸಚಿನ್ ತೆಂಡೂಲ್ಕರ್ ಬೌಲಿಂಗ್ ಮಾಡ್ತಿದ್ದ, ಪಾರ್ಟ್ ಟೈಮ್ ಬೌಲರ್ ಸಚಿನ್. ಸಚಿನ್ ಹಾಕಿದ ಚೆಂಡು ಸ್ಪಿನ್ ಆಗ್ತಿತ್ತು. ಸ್ಪಿನ್ ಗೊತ್ತಲ್ಲ, ಕ್ರಿಕೆಟ್ ಇದ್ದರು. ಸಚಿನ್ ಎಸೆದ ಚೆಂಡು ಸ್ಪಿನ್ ಆಗ್ತಿತ್ತು. ಅದನ್ನು ನೋಡಿದ ಕುಂಬ್ಳೆ, ಇಲ್ಲ ನನಗೆ ಆಟ ಆಡಬೇಕಂತ ಆಟ ಆಡಿದ. ಅವನ ಹಠಕ್ಕೆ ಸೋತು ಕೋಚ್ ಅವನನ್ನು ಆಟ ಆಡ್ಲಿಕ್ಕೆ ಬಿಡ್ತಾರೆ. ಫ್ರಾಕ್ಚರ್ ಆಗಿದೆ, ಬ್ಯಾಂಡೇಜ್ ಸುತ್ಕೊಂಡಿದ್ದಾನೆ. ಅದರಲ್ಲೇ ಬೌಲಿಂಗ್ ಮಾಡ್ಲಿಕ್ಕೆ ಹೋಗ್ತಾನೆ. 15 ಓವರ್ ಬೌಲಿಂಗ್ ಮಾಡ್ತಾನೆ. ಬ್ರಿಯನ್ ಲಾರಾ ಅವನ ಬೆಸ್ಟ್ ಬ್ಯಾಟ್ಸ್ಮನ್ ವಿಕೆಟ್ ತಗೊಳ್ತಾನೆ. ಭಾರತ ಅನ್ನ ಸೋಲಿನಿಂದ ಬಚಾವ್ ಮಾಡಿ ಟೆಸ್ಟ್ ಡ್ರಾ ಆಗ್ತದೆ. ಯಾಕೆ ಅನಿಲ್ ಕುಂಬ್ಳೆ ಇಷ್ಟೆಲ್ಲ ಮಾಡಿದ? ಅವನಿಗೆ ಕ್ರಿಕೆಟ್ ಮೇಲೆ ಇರುವ ಶ್ರದ್ಧೆ, ದೇಶದ ಮೇಲೆ ಇರುವ ಶ್ರದ್ಧೆ. ಆ ರೀತಿ ಶ್ರದ್ಧೆಯನ್ನು ನಾವು ಬೆಳೆಸ್ಕೊಟ್ಟಾಗ ಮಾತ್ರ ನಮ್ಮ ಗುರಿ ತಲುಪಲಿಕ್ಕೆ ಸಾಧ್ಯ. ಯಾವುದೆಲ್ಲ ಹೇಳಿದ್ದೇವೆ ನಾವೀಗ? ಫಸ್ಟ್ ಒನ್ ಈಸ್ ಗಟ್ಟಿ ಹೇಳ್ಬೇಕು. ಸೆಕೆಂಡ್, ಥರ್ಡ್, ಫೋರ್ತ್ ಡೆಡಿಕೇಶನ್. ಇಲ್ಲಿ ಮಾತ್ರ ಕೇಳ್ತೀವಿ, ಈ ಸೈಡ್ ಯಾವ್ದು ಸೌಂಡ್ ಬರ್ತೇವೆ ಬೇಡವ ಕನಸು. 4 ಡಿಗಳನ್ನು ಹೇಳಿದೆ: ಡ್ರೀಮ್, ಡಿಸಿಪ್ಲಿನ್, ಡಿಟರ್ಮಿನೇಷನ್, ಡೆಡಿಕೇಶನ್. ಈ 4 ನೀವು ಶ್ರದ್ಧೆ, ಶಿಸ್ತು, ಛಲ, ಕನಸು ಕಂಡ್ರೆ
ಲಾಸ್ಟ್ ಡೇ ಡಿವೈನ್ ಬ್ಲೆಸ್ಸಿಂಗ್. ನೀವು ನಂಬುವ ದೇವರು. ಈ ಹುಡುಗ ತುಂಬಾ ಪ್ರಯತ್ನ ಹಾಕ್ತಾ ಇದ್ದಾನೆ, ಈ ಹುಡುಗಿ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾಳೆ, ಅವಳಲ್ಲಿ ಶ್ರದ್ಧೆ ಉಂಟು, ಅವನಲ್ಲಿ ಛಲ ಉಂಟು, ಅವನಲ್ಲಿ ಶಿಸ್ತು ಉಂಟು ಅಂತ ಹೇಳಿ ನೀವು ನಂಬಿದ ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ. ನೀವು ತಲುಪೋಗ್ರಿ, ನಿಮಗೆ ಬೇಗ ತಲುಪುವಂತೆ ಆಗಲಿ ಅಂತ. ಹೋಗ್ತೀರಾ? These 5 are considered as magic techniques. Okay? ಒಂದು ಆಕ್ಟಿವಿಟಿ. ಒಂದು ನಾನು ಹೇಳ್ತೇನೆ, ಒಂದು ಹೇಳಿದ್ರೆ 2 ಸರ್ತಿ ಕ್ಲಾಪ್ ಹೊಡಿಬೇಕು. ಸರಿ ಕೇಳ್ಕೊಳ್ಳಿ. ಒಂದು ಹೇಳಿದ್ರೆ 2 ಸರ್ತಿ ಕ್ಲಾಪ್, 2 ಹೇಳಿದ್ರೆ ಕ್ಲಾಪ್ ಮಾಡಬಾರ್ದು. ಆಯ್ತಾ? ಇಂಗ್ಲೀಷಲ್ಲಿ 2 ಹೇಳಿದ್ರೆ ಕ್ಲಾಪ್ ಮಾಡಬಾರ್ದು, 3 ಹೇಳಿದ್ರೆ ಒಮ್ಮೆ ಕ್ಲಾಪ್ ಮಾಡಬೇಕು. ಐ ರಿಪೀಟ್, 1 ಹೇಳಿದ್ರೆ 2 ಹೇಳಿದ್ರೆ ಕ್ಲಾಪ್ ಮಾಡಬಾರ್ದು, 3 ಹೇಳಿದ್ರೆ 1 ಸರಿ. ನೋಡುವ ಎಷ್ಟು ಕಾನ್ಸಂಟ್ರೇಷನ್ ನಿಮ್ಗೆ ಉಂಟಲ್ಲ. ಏನು ಹೇಳಿದೆ? 3 G's. ಏನು 3 G's? 3 ಗೋಲ್ಗಳು. ಆಮೇಲೆ ಎರಡನೇದು ಸ್ಮಾರ್ಟ್. ನಿಮ್ಮ ಗೋಲ್ ಸ್ಮಾರ್ಟ್ ಉಂಟಾ ಇಲ್ವಾ? ಸ್ಪೆಸಿಫಿಕ್, ಮೆಜರೇಬಲ್, ಅಚೀವೇಬಲ್, ರಿಲೆವೆಂಟ್, ಟೈಮ್ ಬೌಂಡೆಡ್. ಓಕೆ, ದೆನ್ ನೆಕ್ಸ್ಟ್, how to reach the goal. The first road map to reach your goal. First one is kiss your goal. Second one is write and read 2 times every day. ಅರ್ಥ ಆಗ್ತಿದೆಯಾ? ಥರ್ಡ್ ಒನ್ ಇಸ್ ಫೈಂಡ್ ದ ಆಬ್ಸ್ಟ್ಯಾಕಲ್ಸ್. ನಿಮ್ಮಲ್ಲಿರುವ ಅಡೆತಡೆಗಳನ್ನು ನೋಡ್ಕೊಳ್ಳಿ. ಲಾಸ್ಟ್, ಬ್ರೇವ್, ಡಿಸಿಪ್ಲಿನ್, ಡಿಟರ್ಮಿನೇಷನ್, ಡೆಡಿಕೇಶನ್, ಡಿವೈನ್ ಬ್ಲೆಸ್ಸಿಂಗ್. ಅಲ್ವಾ? ಇಷ್ಟು ಹಾಕೊಳ್ಳಿ. ಇಷ್ಟು ಮಾಡಿದ್ರೆ ಸಾಕು. ನೀವೇನು ಕನಸು ಕಾಣ್ತೀರಾ ಅದು ಅಸಾಮಾನ್ಯ ಕನಸಾಗಿದ್ರು ಸಹ ತಲುಪಲಿಕ್ಕಾಗ್ತದೆ. ಯಾವಾಗ ನಾವು ಪ್ರಯತ್ನ ಮಾಡೋದಿಲ್ಲ, ನಮ್ಗೆ ಯಾವ ಕನಸು ನನಸಾಗೋದಿಲ್ಲ.